ಯೋ ಗೈಸ್, ನಾನು ಇವತ್ತು ನಿಮಗಾಗಿ ಎಂತಹ ಮೂವಿಯನ್ನ ತಂದಿದ್ದೀನಿ ಗೊತ್ತಾ? ಒಂದು ಸೂಪರ್ ಆದ ಡಿಫರೆಂಟ್ ಆದ ಅಡ್ವೆಂಚರ್ ಮೂವಿಯನ್ನೇ ತಂದಿದ್ದೀನಿ. ಅಂದ್ರೆ ಯಾರೆಲ್ಲ ಈ ಮ್ಯಾನ್ ವಿಸಸ್ ವೈಲ್ಡ್ ರಿಯಾಲಿಟಿ ಶೋ ಅನ್ನ ನೋಡಿದೀರಾ, ಅದರಲ್ಲಿ ಒಬ್ಬರು ಕಾಡಿನ ಒಳಗಡೆ ಹೋಗಿ ಹೇಗೆಲ್ಲ ಸರ್ವೈವ್ ಮಾಡಬಹುದು, ಏನನ್ನೆಲ್ಲ ತಿನ್ಬಹುದು ಅನ್ನೋದನ್ನೆಲ್ಲ ಹೇಳ್ಕೊಡ್ತಾರೆ ಅಲ್ವಾ. ಅದೇ ತರನೇ ಈ ಮೂವಿಯಲ್ಲಿ ಮ್ಯಾನ್ ವಿಸಸ್ ವೈಲ್ಡ್ ಅಂತ ಒಂದು ರಿಯಾಲಿಟಿ ಶೋ ಅನ್ನ ತೆಗೆದು ಜನರಿಗೆ ಹೇಗೆಲ್ಲ ಕಾಡಿನ ಒಳಗಡೆ ಸಿಗಾಕೊಂಡ್ರೆ ತಪ್ಪಿಸ್ಕೋಬಹುದು ಅಂತ 2 ಸೀಸನ್ ಅನ್ನ ತೆಗೆದಿರ್ತಾರೆ ಆಲ್ರೆಡಿ. ಆದ್ರೆ ಆ 2 ಸೀಸನ್ ಸರಿಯಾಗಿ ರನ್ ಆಗಿರಲ್ಲ. ಆದ್ರಿಂದ 3ನೇ ಸೀಸನ್ ಯಾರುವೇ ಇಲ್ಲಿಯವರೆಗೂ ಆ ಕಾಡಿನ ಒಳಗಡೆನೆ ಹೋಗಿರಲ್ಲ. ಅಂತಹ ಕಾಡಿನ ಒಳಗಡೆ ಹೋಗಿ ಅಲ್ಲಿ ಸರ್ವೈವ್ ಅನ್ನ ಮಾಡಿ ತೋರಿಸಿ ತುಂಬಾನೇ ರಿಸ್ಕ್ ಅನ್ನ ತಗೊಂಡು ತುಂಬಾ ವ್ಯೂಸ್ ಅನ್ನ ತಗೊಳ್ಳೋಣ, ಆವಾಗ್ಲೇನೆ ತುಂಬಾ ಜನರು ನಮ್ಮ ಶೋ ಅನ್ನ ಇಷ್ಟಪಟ್ಟು ನೋಡ್ತಾರೆ ಅಂತ ಯಾರುವೇ ಇಲ್ಲಿಯವರೆಗೂ ಹೋಗದೆ ಇರುವ ಒಂದು ಕಾಡಿನ ಒಳಗಡೆ ನಮ್ಮ ಹೀರೋ ಹೋಗ್ತಾನೆ. ಆದ್ರೆ ಅಲ್ಲಿ ಅವನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಒಂದು ದೊಡ್ಡ ಶಾಕಿಂಗ್ ಆದ ವಿಷಯ ಕಾದಿರುತ್ತೆ ಅವನಿಗಾಗಿ. ಅದು ಏನು, ಅದರಿಂದ ಅವನು ತಪ್ಪಿಸ್ಕೊಂಡ ಗಿಲ್ವಾ ಅನ್ನೋದನ್ನ ಸೂಪರ್ ಆಗಿ ನಮಗೆ ಹೇಳಿರುವ ಕಥೆನೆ 2015ರಲ್ಲಿ ರಿಲೀಸ್ ಆಗಿದ್ದ ಮ್ಯಾನ್ ವಿಎಸ್. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ ಈ ಮೂವಿಯ ಹೀರೋವನ್ನೇ ತೋರಿಸ್ತಾರೆ. ಹೀರೋವನ ಹೆಸರು ಡಗ್ಔಟ್. ಮತ್ತೆ ನಿಮ್ಮಲ್ಲಿ ಯಾರೆಲ್ಲ ಈ ಮ್ಯಾನ್ ವಿಸಸ್ ವೈಲ್ಡ್ ರಿಯಾಲಿಟಿ ಶೋ ಅನ್ನು ನೋಡಿದೀರಾ, ಅದೇ ಅಕಸ್ಮಾತ್ ನಾವ್ ಏನಾದ್ರೂ ಕಾಡಿನ ಒಳಗಡೆ ಸಿಗಾಕೋಬಿಟ್ರೆ ಅಲ್ಲಿಂದ ಹೇಗೆ ಎಸ್ಕೇಪ್ ಆಗೋದು, ಸರ್ವೈವ್ ಮಾಡೋದು ಅನ್ನೋದನ್ನೆಲ್ಲ ಹೇಳ್ಕೊಡ್ತಾರಲ್ಲ, ಅಂತಹದೊಂದು ಶೋ ಅಲ್ಲಿ ನಮ್ಮ ಹೀರೋ ಕೆಲಸ ಮಾಡ್ತಿರ್ತಾನೆ. ಸೊ ನಮ್ಮ ಹೀರೋ ಯಾರ ಕೈಯಲ್ಲಿ ಹೋಗೋಕೆ ಆಗದೆ ಇರುವ ಫಾರೆಸ್ಟ್ ಗೆಲ್ಲ ಹೋಗಿ ಅಲ್ಲಿರುವ ಕಾಡನ್ನೆಲ್ಲ ನಮಗೆ ಸುತ್ತಮುತ್ತ ತೋರಿಸ್ಬಿಟ್ಟು ಈ ಜಾಗದಲ್ಲಿ ಹೇಗೆಲ್ಲ ಸರ್ವೈವ್ ಮಾಡಬಹುದು, ಏನೆಲ್ಲ ಮಾಡಬಹುದು, ಹೇಗೆ ಬೇಟೆಯಾಡಿ ತಿನ್ನೋದು ಅನ್ನೋದನ್ನೆಲ್ಲ ಜನರಿಗೆ ಹೇಳ್ಕೊಡ್ತಿರ್ತಾನೆ. ಸೊ ಇದಕ್ಕೂ ಮುಂಚೆ ಮಾಡಿದ 2 ಸೀಸನ್ ತುಂಬಾನೇ ಹಿಟ್ ಆಗಿದ್ರು ಕೂಡ ಇನ್ನ ಅವನು ಎಕ್ಸ್ಪೆಕ್ಟ್ ಮಾಡಿದ ವ್ಯೂಸ್ ಅವನಿಗೆ ಸಿಗ್ಲಿಲ್ಲ. ಮತ್ತೆ ದೊಡ್ಡ ದೊಡ್ಡ ಟಿವಿ ಚಾನೆಲ್ಸ್ ಎಲ್ಲ ಇವರ ಶೋ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಸ್ವಲ್ಪ ಇಷ್ಟಪಟ್ರೆ ತಾನೆ ಇವ್ರುಗಳ ಶೋವನ್ನ ರನ್ ಮಾಡೋಕೆ ಆಗುತ್ತೆ. ಆದ್ರೆ ಯಾವುದೇ ಟಿವಿ ಚಾನೆಲ್ಸ್ ನಮ್ಮ ಹೀರೋವನ ಶೋ ಮೇಲೆ ಅಷ್ಟೇನು ಇಷ್ಟಪಡ್ತಿಲ್ಲ. ಸೊ ಹೀಗಿರ್ಬೇಕಾದ್ರೆ ಇವ್ರುಗಳು ಮ್ಯಾನ್ ವಿಸಸ್ ವೈಲ್ಡ್ 3ನೇ ಸೀಸನ್ ಅನ್ನ ತೆಗೆಯೋದಕ್ಕೆ ರೆಡಿ ಆಗ್ಬಿಟ್ಟಿರ್ತಾರೆ. ಏನಾದ್ರೂ ಈ ಸೀಸನ್ ಸರಿಯಾಗಿ ರನ್ ಆಗ್ಲಿಲ್ಲ ಅಂದ್ರೆ ಅಷ್ಟೇ ಇವ್ರುಗಳಿಗೆ ಫುಲ್ ದೊಡ್ಡ ನಷ್ಟ ಆಗ್ಬಿಡುತ್ತೆ. ಆದ್ರಿಂದಾನೇ ನಮ್ಮ ಹೀರೋ ಯಾವಾಗ್ಲೂ ಪ್ರೆಷರ್ ಅಲ್ಲೇ ಇರ್ತಾನೆ. ಹೇಗಾದ್ರೂ ಈ 3ನೇ ಸೀಸನ್ ಅನ್ನು ಸೂಪರ್ ಆಗಿ ತೆಗೆದ್ಬಿಡ್ಬೇಕು ಅಂತ ತುಂಬಾನೇ ಆಸೆ ಪಡ್ತಿರ್ತಾನೆ. ಮತ್ತೆ ನಮ್ಮ ಹೀರೋ ತಾನೇ ಆ ಶೋಗೆನೆ ಲೀಡ್. ಸೊ ಹೀಗಿರ್ಬೇಕಾದ್ರೆ ನಮ್ಮ ಹೀರೋ ಆ ಶೋವನ್ನ ಕಂಡಕ್ಟ್ ಮಾಡ್ತಿರ್ಬೇಕಾದ್ರೆ ಅದರಲ್ಲಿ ತುಂಬಾನೇ ಕಾಮಿಡೀಸ್ ಎಲ್ಲ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಆ ಕಾಮಿಡೀಸ್ ಅವನು ಮಾಡುವ ಜೋಕ್ಸ್ ಎಲ್ಲ ಏನು ವರ್ಕೌಟ್ ಆಗ್ತಿಲ್ಲ. ಆದ್ರಿಂದಾನೇ ಇವನಿಗೆ ವ್ಯೂವರ್ಸ್ ಎಲ್ಲ ಕಡಿಮೆ ಆಗ್ತಿರ್ತಾರೆ. ಇದು ಕೂಡ ಒಂದು ರೀಸನ್ ಆಗಿರಬಹುದು. ಆ ದೊಡ್ಡ ದೊಡ್ಡ ಟಿವಿ ಚಾನೆಲ್ಸ್ ಎಲ್ಲ ನಮ್ಮ ಹೀರೋ ಮಾಡುವ ಶೋಗೆ ಅಷ್ಟೇನು ಇಷ್ಟ ಪಡದೆ ಇರೋದು. ಹೀಗಿರ್ಬೇಕಾದ್ರೆ ನಮ್ಮ ಹೀರೋವನ ಫ್ಯೂಚರ್ ಕ್ವಶನ್ ಮಾರ್ಕ್ ಆಗ್ಬಿಟ್ಟಿದ್ಯಲ್ವಾ. ಯಾಕೆಂದ್ರೆ ಇವನ ಆಸೆನೆ ಈ ರೀತಿ ಕಾಡಿನ ಒಳಗಡೆ ಹೋಗಿ ಅಲ್ಲಿ ಹೇಗೆ ಸ್ಟೇ ಮಾಡೋದು, ಸರ್ವೈವ್ ಮಾಡೋದು, ಬೇಟೆಯಾಡಿ ತಿನ್ನುವುದು ಅನ್ನೋದನ್ನೆಲ್ಲ ಹೇಳ್ಕೊಂಡು ಜನರ ಹತ್ರ ವ್ಯೂಸ್ ತಗೊಂಡು ಅದರ ಮುಖಾಂತರ ಹಣವನ್ನ ನೋಡೋದೆ. ಆದ್ರೆ ಇವಾಗ ಇವ್ರುಗಳು ತೆಗೆಯಲಿರುವ 3ನೇ ಸೀಸನ್ ಮಾತ್ರ ಏನಾದ್ರೂ ಸರಿಯಾಗಿ ರನ್ ಆಗ್ಲಿಲ್ಲ ಅಂದ್ರೆ ಅಷ್ಟೇ ಇವ್ರುಗಳು ಫ್ಲಾಪ್. ನಮ್ಮ ಹೀರೋಗೂ ಕೆಲಸ ಹೋಗ್ಬಿಡುತ್ತೆ, ಅವನ ಟೀಮ್ ಅವ್ರಿಗೂ ಕೆಲಸ ಹೋಗ್ಬಿಡುತ್ತೆ. ಆದ್ರಿಂದ ಈ ವಿಷಯದ ಬಗ್ಗೆ ಅವನ ಟೀಮ್ ಜೊತೆ ನಮ್ಮ ಹೀರೋ ಕೂತು ಮಾತಾಡ್ಬೇಕಾದ್ರೆ ಅಲ್ಲಿ ಒಬ್ಬ ಬೋರ್ಡೆ ತಲೆ ಇದಾನಲ್ಲ, ಇವನೇನೆ ನಮ್ಮ ಹೀರೋವನ ಟೀಮಿಗೆ ಬಾಸ್. ಸೊ ಈ ಟೀಮ್ ಅವರು ಹೇಗಾದ್ರೂ ನಾವು 3ನೇ ಸೀಸನ್ ಅನ್ನ ಸೂಪರ್ ಆಗಿ ರನ್ ಮಾಡಿ ತೋರಿಸಬೇಕು. ಈ 3ನೇ ಸೀಸನ್ ಅನ್ನು ನೋಡಿ ಎಲ್ಲರಿಗೂ ನಮ್ಮನ್ನ ಅಪ್ರಿಶಿಯೇಟ್ ಮಾಡಬೇಕು. ಸೊ ನಾವು ಏನನ್ನಾದ್ರೂ ವಿಚಿತ್ರವಾಗಿ ಮಾಡಬೇಕು, ಡಿಫ್ರೆಂಟ್ ಆಗಿ ಮಾಡಿ ತೋರಿಸಬೇಕು ಅಂತ ಇವ್ರುಗಳು ಕೂತು ಪ್ಲಾನ್ ಅನ್ನ ಮಾಡಿ ಒಂದು ಮ್ಯಾಪ್ ಅನ್ನ ತಗೊಂಡು ಆ ಮ್ಯಾಪ್ ಅಲ್ಲಿ ಹೋಗೋಕೆ ಆಗದೆ ಇರುವ ಕೆಲವೊಂದು ಫಾರೆಸ್ಟ್ ಎಲ್ಲ ಇರುತ್ತೆ ಅಲ್ಲ, ಐಲ್ಯಾಂಡ್ಸ್ ಎಲ್ಲ ಇರುತ್ತೆ ಅಲ್ಲ, ಅಂತಹ ಜಾಗಗಳನ್ನ ಮಾರ್ಕ್ ಮಾಡಿ ನಾವು ಈ 3ನೇ ಸೀಸನ್ ಗೆ ಯಾರ ಕೈಯಲ್ಲೂ ಹೋಗೋಕೆ ಆಗದೆ ಇರುವ ಅಂತಹ ಸ್ಪಾಟ್ ಗೆ, ಅಂತಹ ಪ್ಲೇಸ್ ಗೆ ಹೋಗ್ಬೇಕು. ಆ ರೀತಿ ನಾವು ಮಾಡಿ ತೋರಿಸಿದ್ರೆ ಮಾತ್ರವೇ ತುಂಬಾನೇ ಟಿವಿ ಚಾನೆಲ್ಸ್ ನಮ್ಮ ಶೋವನ್ನ ತಗೋತಾರೆ. ಸೊ ಈ ಅಲೋನ್ ಆಗಿರುವ ಫಾರೆಸ್ಟ್ ಒಳಗಡೆ ನೀನು ಹೋಗೋದಕ್ಕೆ ರೆಡಿ ಆಗ್ಬಿಡು ಅಂತ ನಮ್ಮ ಹೀರೋಗೆ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋನು ಸರಿ ಅಂತ ಒಪ್ಪುತ್ತಾನೆ. ಯಾಕೆಂದ್ರೆ ನಮ್ಮ ಹೀರೋಗೆ ಹೇಗಾದ್ರೂ ಈ ಶೋ ಹಿಟ್ ಆಗ್ಬೇಕು, ಆವಾಗ್ಲೇನೆ ಅವನಿಗೆ ಫೇಮಸ್ ಆಗೋಕೆ ಆಗುತ್ತೆ. ಅದೇನೆ ಅವನ ಆಸೆ ಆಗಿರುತ್ತೆ. ಸೊ ಆವತ್ತಿನ ದಿನ ರಾತ್ರಿನೇ ಅವನ ಫ್ಯಾಮಿಲಿ ಹತ್ರ ಯಾರ ಹತ್ರನೂ ಹೇಳ್ಕೊಳ್ದೆ ಅವನ ಥಿಂಗ್ಸ್ ಗೆಲ್ಲ ಅವನು ಪ್ಯಾಕ್ ಮಾಡ್ಕೊಂಡು ನೆಕ್ಸ್ಟ್ ಶೋವನ್ನ ರನ್ ಮಾಡೋದಕ್ಕಾಗಿ ಹೊರಡ್ತಾನೆ. ಆದ್ರೆ ಅವನು ಹೊರಡುವ ಸದನ ಕೇಳಿ ಅವನ ಮಗಳು ಎಚ್ಚರಿಯಾಗಿ ಅಪ್ಪ ಅಂತ ಕಿರ್ಚ್ಕೊಂಡು ಓಡಿ ಬರ್ತಾವಳೆ. ಅಪ್ಪ ಹೊರಟ್ಬಿಟ್ಟಿದ್ದೀರಾ ಅಂತ ಕೇಳಿದ್ರೆ ನಮ್ಮ ಹೀರೋಗೂ ಏನನ್ನ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಅವನ ಮಗಳನ್ನ ತಪ್ಕೊಂಡು ಇಲ್ಲಿ ನೋಡಮ್ಮ, ನಾನು ಬೇಗನೆ ಬಂದ್ಬಿಡ್ತೀನಿ, ನೀನು ಏನಕ್ಕೂ ಹೆದರ್ಕೋಬಾರ್ದು, ಸೇಫ್ ಆಗಿರ್ಬೇಕು ಆಯ್ತಾ ಅಂತ ಹೇಳ್ಬೇಕಾದ್ರೆ ಆ ಚಿಕ್ಕ ಹುಡುಗಿನೂ ಅದೇನೇ ಹೇಳ್ತಾಳೆ. ಹೌದಪ್ಪ, ನೀವೇ ಯಾವ್ದ್ರ ಬಗ್ಗೆನೂ ವರಿ ಪಡ್ಬೇಡಿ, ನೀವೇ ಸೇಫ್ ಆಗಿ ಸೂಪರ್ ಆಗಿ ಆರಾಮಾಗಿರ್ಬೇಕು, ಬೇಗನೆ ಎಲ್ಲವೇ ಸರಿ ಹೋಗ್ಬಿಡುತ್ತೆ ಅಂತ ಅವಳು ಅವಳ ತಂದೆಗಾಗಿ ರೆಕಾರ್ಡ್ ಮಾಡಿದ ವಿಡಿಯೋವನ್ನ ಅವನಿಗೆ ಕೊಡ್ತಾಳೆ. ಅದರ ನಂತರ ನಮ್ಮ ಹೀರೋ ಸರಿ ಆಯ್ತು ಅಂತ ಅವನ ಫ್ಯಾಮಿಲಿಗೂ ಬಾಯ್ ಅಂತ ಹೇಳ್ಬಿಟ್ಟು ಈ 3ನೇ ಸೀಸನ್ ದೊಡ್ಡದಾಗಿ ಹಿಟ್ ಆಗ್ಬೇಕು ಅಂತ ಅವನ ಮನಸ್ಸೊಳಗಡೆ ದೇವರಿಗೆ ಪ್ರಾರ್ಥನೆಯನ್ನ ಮಾಡ್ಕೊಂಡು ಹೊರಡ್ಬೇಕಾದ್ರೆ ಕರೆಕ್ಟ್ ಆಗಿ ಅವನನ್ನ ಪಿಕಪ್ ಮಾಡ್ಕೊಳ್ಳೋದಕ್ಕಾಗಿ ವ್ಯಾನ್ ಬಂದ್ಬಿಡುತ್ತೆ. ಸೊ ಆ ವ್ಯಾನ್ ಅಲ್ಲಿ ನಮ್ಮ ಹೀರೋ ಅವನ ಟೀಮ್ ಅವರು ಇರ್ತಾರೆ. ನಮ್ಮ ಹೀರೋವನ್ನ ಕರ್ಕೊಂಡು ಹೋಗಿ ಆ ಕಾಡಿನ ಒಳಗಡೆ ಬಿಡ್ಬೇಕಲ್ವಾ, ಅದಕ್ಕಾಗಿನೇ ಎಲ್ಲರಿಗೂ ಬಂದಿರ್ತಾರೆ. ಆ ಟೀಮ್ ಅಲ್ಲಿ ಆ ಬಾಸ್ ಅವರು ಬಂದಿರ್ತಾರೆ, ಜೊತೆಗೆ ನಮ್ಮ ಹೀರೋ ಅವನ ತಮ್ಮನು ಬಂದಿರ್ತಾನೆ. ಅವನ ಹೆಸರು ಟೆರ್ರಿ. ಅವನು ನಮ್ಮ ಹೀರೋವನ ಟೀಮ್ ಅಲ್ಲಿ ಕೆಲಸ ಮಾಡ್ತಿರ್ತಾನೆ, ಅಂದ್ರೆ ಬ್ಯಾಕ್ ಎಂಡ್ ಅಲ್ಲಿ ಕೆಲಸ ಮಾಡ್ತಿರ್ತಾನೆ. ನಂತರ ಗಾಡಿನೂ
ಇವ್ರುಗಳು ಸೆಲೆಕ್ಟ್ ಮಾಡಿ ಇಟ್ಟಿರುವ ಫಾರೆಸ್ಟ್ ಕಡೆಗೆ ಹೊರಡುತ್ತೆ. ಸೊ ನಮ್ಮ ಹೀರೋ ಅವರುಗಳ ಹತ್ರ ಖಂಡಿತ ಈ ಸೀಸನ್ ಸೂಪರ್ ಹಿಟ್ ಆಗುತ್ತೆ ಅಂತ ಹೇಳ್ಬೇಕಾದ್ರೆ ಅವನ ಟೀಮ್ ಅವರು ಮಾತಾಡೋದನ್ನ ನೋಡಿದ್ರೆ ಎಲ್ಲರೂ ಸಪ್ಪಿಗಿರ್ತಿದ್ದಾರೆ. ಅದನ್ನ ನೋಡಿದ ತಕ್ಷಣ ನಮ್ಮ ಹೀರೋ ಅರ್ಥ ಮಾಡ್ಕೋತಾನೆ, ಸರಿ ಓಕೆ ಇವ್ರುಗಳಿಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ ಅನ್ಸುತ್ತೆ ಅಂತ ಅನ್ಕೋತಿರ್ಬೇಕಾದ್ರೆ ಆವಾಗ ಅವರ ಟೀಮ್ ಅಲ್ಲಿ ಇರುವ ಒಬ್ಬರು ಲೇಡಿ ನಮ್ಮ ಹೀರೋ ಹತ್ರ ನೀನು ಇನ್ನ ನಿನ್ನ ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ಇಂಪ್ರೂವ್ ಮಾಡಬೇಕು, ಜನರನ್ನ ಇಂಪ್ರೆಸ್ ಮಾಡಬೇಕು, ಅಲ್ಲಿ ವಿಚಿತ್ರವಾಗಿ ಇರುವ ಪ್ಲೇಸಸ್ ಎಲ್ಲವನ್ನು ತೋರಿಸ್ಕೊಡ್ಬೇಕು, ಇನ್ನವೇ ಡಿಫ್ರೆಂಟ್ ಆಗಿ ನೀನು ಶೋವನ್ನ ತಗೊಂಡು ಹೋಗ್ಬೇಕು. ಸೊ ಅದಕ್ಕಾಗಿ ಆ ಫಾರೆಸ್ಟ್ ಒಳಗಡೆ ನೀನು ತುಂಬಾನೇ ರಿಸ್ಕ್ ಅನ್ನ ತಗೋಬೇಕಾಗಿರುತ್ತೆ. ಯಾಕೆಂದ್ರೆ ಹೊರಗಡೆ ಇದ್ದು ನಾವೇ ಆ ರಿಸ್ಕ್ ಅನ್ನ ತಗೋತಿರ್ತೀವಿ. ಈ ಶೋ ಮಾತ್ರ ಸಕ್ಸಸ್ಫುಲ್ ಆಗ್ಲಿಲ್ಲ ಅಂದ್ರೆ ಅಷ್ಟೇ ನಮ್ಮ ಕತೆ ಮುಗ್ದೋಗುತ್ತೆ. ಆದ್ರಿಂದ ವಿಚಿತ್ರವಾದ ಸೀಕ್ವೆನ್ಸ್ ಎಲ್ಲವನ್ನು ನೀನು ಕ್ಯಾಪ್ಚರ್ ಮಾಡ್ತೀಯ ಅಂತ ನಾನು ನಂಬ್ತೀನಿ ಅಂತ ತುಂಬಾನೇ ಅಡ್ವೈಸ್ ಮಾಡ್ಬೇಕಾದ್ರೆ ನಮ್ಮ ಹೀರೋನು ಅದನ್ನ ಅರ್ಥ ಮಾಡ್ಕೋತಾನೆ. ನಂತರ ಹಾಗೆ ಎಲ್ಲರೂ ಟ್ರಾವೆಲ್ ಅಲ್ಲೇ ಕೂತು ಊಟ ಮಾಡೋದಕ್ಕೆ ಶುರು ಮಾಡ್ತಾರೆ, ಡ್ರಿಂಕ್ಸ್ ಎಲ್ಲ ಮಾಡ್ತಿರ್ತಾರೆ. ಜೊತೆಗೆ ನಮ್ಮ ಹೀರೋ ಅವನ ತಮ್ಮನ ಜೊತೆ ಚೆಸ್ ಆಟವನ್ನೆಲ್ಲ ಆಡ್ತಾನೆ. ಅದರ ನಂತರ ಹಾಗೆ ಟೈಮ್ ಕಳೆಯುತ್ತೆ. ನೆಕ್ಸ್ಟ್ ದಿನ ಬೆಳಗ್ಗೆನೂ ಆಗುತ್ತೆ. ಇವ್ರುಗಳು ಎಲ್ಲರೂ ಟ್ರಾವೆಲ್ ಮಾಡಿ ಆ ಕಾಡಿನ ಪಕ್ಕದಲ್ಲಿ ಇರ್ತಾ ಇರುವ ಒಂದು ವಿಲೇಜ್ ಗೆ ಬಂದು ಸೇರ್ತಾರೆ. ಸೊ ಡೈರೆಕ್ಟ್ ಆಗಿ ಕಾಡಿನ ಒಳಗಡೆ ಹೋಗೋಕೆ ಆಗಲ್ಲ ಅಲ್ವಾ, ಆದ್ರಿಂದ ಈ ವಿಲೇಜ್ ಗೆ ಬಂದು ಇಲ್ಲಿಂದ ಬೋಟಿನ ಮುಖಾಂತರ ಐಲ್ಯಾಂಡ್ ಗೆ ಹೋದ್ರೇನೆ ಇಲ್ಲಿಯವರೆಗೂ ಯಾರುವೆ ಹೋಗೋಕೆ ಆಗದೆ ಇರುವ ಫಾರೆಸ್ಟ್ ಒಳಗಡೆ ನಮ್ಮ ಹೀರೋ ಹೋಗೋಕೆ ಆಗುತ್ತೆ. ಆದ್ರಿಂದಾನೇ ಈ ವಿಲೇಜ್ ಗೆ ಬಂದಿರ್ತಾರೆ. ಇಲ್ಲಿಗೆ ಬಂದಿದ್ದ ತಕ್ಷಣ ಅಲ್ಲಿರುವ ಒಬ್ಬರು ಲೋಕಲ್ ಗೈಡ್ ಅನ್ನ ಮೀಟ್ ಮಾಡಿ ಅವನ ಜೊತೆ ಮಾತಾಡ್ತಾರೆ. ಆ ಗೈಡಿನ ಹೆಸರು ಡಂಕನ್. ಅವನ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ನಮ್ಮ ತಮ್ಮ ಹುಡುಗ ಟೆರಿ ನಮ್ಮ ಹೀರೋವನ್ನ ಕರೆದು ಇಲ್ಲಿ ನೋಡೋಣ, ನಾನು ನಿನಗೆ ಒಂದು ಅಡ್ವೈಸ್ ಅನ್ನು ಕೊಡ್ತೀನಿ, ಅದನ್ನ ನೀನು ತಗೋ. ಅದು ಏನು ಅಂದ್ರೆ ಆ ರಿಯಾಲಿಟಿ ಶೋಗೆ ನೀನು ಕೆಲಸ ಮಾಡ್ತಿರ್ಬೇಕಾದ್ರೆ ದಯವಿಟ್ಟು ಯಾವುದೇ ರೀತಿಯ ಕಾಮಿಡಿಯನ್ನು ಮಾತ್ರ ನೀನು ಮಾಡ್ಬಿಡ್ಬೇಡ, ತುಂಬಾನೇ ಸೀರಿಯಸ್ ಆಗಿ ಶೋವನ್ನ ತಗೊಂಡು ಹೋಗು, ನಿನಗೆ ಕಾಮಿಡಿ ಎಲ್ಲ ಸೆಟ್ ಆಗ್ತಿಲ್ಲ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋನು ಸರಿ ಆಯ್ತು ಅಂತ ಅರ್ಥ ಮಾಡ್ಕೊತಾನೆ. ಆದ್ರೂ ಮನ್ಸೊಳಗಡೆ ಬೇಜಾರಾಗ್ತಿರ್ತಾನೆ, ಏನಿದು ನಾವು ನಮ್ಮ ಬೆಸ್ಟ್ ಅನ್ನ ತಾನೇ ಕೊಟ್ಟಿದ್ದು, ಆದ್ರೆ ಅದೇನೇ ಜನರಿಗೆ ಇಷ್ಟ ಆಗ್ತಿಲ್ವಾ ಅಂತ ತುಂಬಾನೇ ಸಪ್ಪಿಗಾಗ್ಬಿಡ್ತಾನೆ. ಅದರ ನಂತರ ಹಾಗೆ ಎಲ್ಲರೂ ಅಲ್ಲಿಂದ ಹೊರಡ್ತಾರೆ. ಇವಾಗ ನಮ್ಮ ಹೀರೋಗೆ ಬೇಕಾಗಿರುವ ಥಿಂಗ್ಸ್ ಎಲ್ಲವನ್ನು ತಗೊಂಡು ಬೋಟ್ ಅಲ್ಲಿ ಇಟ್ಟು ನಮ್ಮ ಹೀರೋವನ್ನ ಫಾರೆಸ್ಟ್ ಒಳಗಡೆ ಡ್ರಾಪ್ ಮಾಡೋದಕ್ಕಾಗಿ ಆ ಕಾಡಿನ ಕಡೆಗೆ ಹೊರಡುತ್ತಾರೆ. ಅಂದ್ರೆ ನಮ್ಮ ಹೀರೋ ಆ ಕಾಡಿನ ಒಳಗಡೆ 5 ದಿನ ಹಾಗೆ ಸ್ಟೇ ಆಗಿರ್ಬೇಕು. ನಮ್ಮ ಹೀರೋಗೆ ಹೆಲ್ಪ್ ಮಾಡೋದಕ್ಕೆ ಅಲ್ಲಿಗೆ ಯಾರುವೆ ಬರಲ್ಲ. 5 ದಿನ ನಂತರವೇ ನಮ್ಮ ಹೀರೋವನ್ನ ಪಿಕಪ್ ಮಾಡೋದಕ್ಕಾಗಿ ಆ ಕಾಡಿನ ಕಡೆಗೆ ಬರ್ತಾರೆ. ಅಷ್ಟರಲ್ಲಿ ಏನಾದ್ರೂ ತುಂಬಾನೇ ಎಮರ್ಜೆನ್ಸಿ ಅಂದ್ರೆ ಮಾತ್ರವೇ ಈ ಫೋನ್ ಅನ್ನ ಯೂಸ್ ಮಾಡಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿ ಒಂದು ಸ್ಯಾಟಲೈಟ್ ಫೋನ್ ಅನ್ನು ನಮ್ಮ ಹೀರೋ ಕೈಗೆ ಕೊಡ್ತಾರೆ. ಹಾಗೆ ಬೋಟ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಬೋಡೆ ತಲೆ ಬಾಸ್ ಇದಾರಲ್ಲ ಅವರು ನಮ್ಮ ಹೀರೋಗೆ ಅಡ್ವೈಸ್ ಅನ್ನ ಮಾಡ್ತಾರೆ. ಜೊತೆಗೆ ಸುತ್ತಿರೋರಿಗೆಲ್ಲರೂ ಅಡ್ವೈಸ್ ಅನ್ನ ಮಾಡ್ತಾರೆ. ಅದರಲ್ಲೂ ಏನನ್ನ ಹೇಳ್ತಾರೆ ಅಂದ್ರೆ ಯಾವ್ದನ್ನ ನೋಡಿದ್ರೆ ನಿನಗೆ ತುಂಬಾನೇ ಭಯವಾಗ್ತಿದೆಯೋ, ಅಪಾಯ ಅಂತ ಫೀಲ್ ಆಗುತ್ತೋ ಅದನ್ನ ಮಿಸ್ ಮಾಡದೆ ರೆಕಾರ್ಡ್ ಮಾಡೋ, ಹಾಗೆ ಜನರನ್ನ ಎಲ್ಲರನ್ನು ನಾವು ಭಯದಲ್ಲಿ ಇಟ್ಟಿರ್ಬೇಕು, ಆವಾಗ್ಲೇ ನಮ್ಮ ಶೋ ಹಿಟ್ ಆಗುತ್ತೆ, ಆ ರೀತಿ ನೀನು ವಿಡಿಯೋಗಳನ್ನ ಮಾಡ್ಬೇಕು ಅಂತ ಅದು ಇದು ಅಂತ ನಮ್ಮ ಹೀರೋಗೆ ಅಡ್ವೈಸ್ ಅನ್ನ ಮಾಡಿ ಹಾಗೆ ಆ ಕಾಡಿನ ಒಳಗಡೆ ಕರ್ಕೊಂಡು ಹೋಗ್ತಿರ್ತಾರೆ. ಸೊ ನಮ್ಮ ಹೀರೋವನ್ನ ನೋಡಿದ್ರೆ ಅವನುವೇ ರೆಡಿ ಆಗಿರ್ತಾನೆ. ಯಾಕೆಂದ್ರೆ ನಮ್ಮ ಹೀರೋಗೂ ಈ ರೀತಿ ಟ್ರೆಕ್ಕಿಂಗ್ ಹೋಗೋದಲ್ಲ ತುಂಬಾನೇ ಇಷ್ಟ. ಅಡ್ವೆಂಚರ್ ಟ್ರಾವೆಲ್ ಮಾಡೋದು ಅಂದ್ರೆ ಪ್ರಾಣ, ರಿಸ್ಕ್ ತಗೊಳ್ಳೋದು ಅಂದ್ರೆ ನಮ್ಮ ಹೀರೋಗೆ ತುಂಬಾನೇ ಇಷ್ಟ. ಆದ್ರಿಂದಾನೇ ಈ ರೀತಿ ಒಂದು ಅಡ್ವೆಂಚರ್ ಟ್ರಾವೆಲ್ ಗೆ ತುಂಬಾನೇ ಹ್ಯಾಪಿಯಾಗಿ ಖುಷಿಯಾಗಿ ಹೊರಟು ಬಿಟ್ಟಿದ್ದಾನೆ. ಸೊ ಆ ರೀತಿ ಇವರು ಬೋಟ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಸಡನ್ ಆಗಿ ಮಳೆ ಬರೋದಕ್ಕೆ ಶುರುವಾಗುತ್ತೆ. ಆವಾಗ ಗೈಡ್ ಬೋಟ್ ಮಾಸ್ಟರ್ ಏನಂತ ಹೇಳ್ತಾರಂದ್ರೆ, ನೀವು ಅನ್ಕೊಳ್ಳೋ ರೀತಿ ಈ ಫಾರೆಸ್ಟ್ ಏನೋ ಅಷ್ಟೇನು ಸಿಂಪಲ್ ಆದ ಫಾರೆಸ್ಟ್ ಇಲ್ಲ, ಇಲ್ಲಿಯವರೆಗೂ ಫಾರೆಸ್ಟ್ ಒಳಗಡೆ ಯಾರುವೆ ಹೋಗಿಲ್ಲ, ನೀವು ಕೇಳಿದಕ್ಕೇನೆ ನಿಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ಈ ಜಾಗದಲ್ಲಿ ಅವಾಗ ವೆದರ್ ಕಂಡೀಷನ್ ಎಲ್ಲ ಚೇಂಜ್ ಆಗ್ತಾನೆ ಇರುತ್ತೆ, ಆದ್ರಿಂದ ಸ್ವಲ್ಪ ಸೇಫ್ ಆಗಿರಿ ನೀವು ಅಂತ ಹೇಳಿ ಅವನಿಗೆ ಅಡ್ವೈಸ್ ಅನ್ನು ಮಾಡ್ಬೇಕಾದ್ರೆ ನಮ್ಮ ಹೀರೋ ಸರಿ ಅಂತ ಅವನು ಕೊಡುವ ಅಡ್ವೈಸ್ ಅನ್ನು ತಗೋತಾನೆ. ಅದರ ನಂತರ ಆ ಬೋಟ್ ಹಾಗೆ ಡೈರೆಕ್ಟ್ ಆಗಿ ಬಂದು ಆಪೋಸಿಟ್ ಅಲ್ಲಿ ಇರುವ ಫಾರೆಸ್ಟ್ ಗೆ ಬಂದು ನಿಲ್ಲುತ್ತೆ. ಅಷ್ಟೇ ಅಲ್ಲಿ ನಮ್ಮ ಹೀರೋವನ್ನ ಎಲ್ಲರೂ ಬಿಟ್ಬಿಟ್ಟು ಅವನಿಗೆ ತುಂಬಾನೇ ವಿಶ್ ಮಾಡಿ ಅಲ್ಲಿಂದ ಹೊರಡುತ್ತಾರೆ. ಇವಾಗ ನಮ್ಮ ಹೀರೋ ಮಾತ್ರವೇ ಆ ಕಾಡಿನ ಒಳಗಡೆ ನಿಂತಿರುತ್ತಾನೆ. ಇದರ ನಂತರವೇ ನಮ್ಮ ಹೀರೋ ಅವನ ನಿಜವಾದ ಟಾಸ್ಕ್ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮ ಹೀರೋ ಆ ಕಾಡಿನ ಒಳಗಡೆ ಬಂದು ಒಂದು ಬಂಡೆ ಮೇಲೆ ಕೂತು ಅಲ್ಲಿಂದಾನೆ ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಯಾಕೆಂದ್ರೆ ಇದನ್ನ ಅವನು ಒಂದು ಡಾಕ್ಯುಮೆಂಟರಿ ರೀತಿ ವಿಡಿಯೋವನ್ನ ಮಾಡ್ಬೇಕಲ್ವಾ, ಆದ್ರಿಂದ ಕ್ಯಾಮ್ರಾವನ್ನ ಆನ್ ಮಾಡಿ ಅದರ ಮುಂದೆ ಕೂತು ಇವನು ಏನೆಲ್ಲ ತಂದಿದ್ದಾನೆ, ಅವನ ಬ್ಯಾಗ್ ಅಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ಹೇಳ್ಕೊತಿರ್ತಾನೆ. ಈ ತರ ನಾನು ನನ್ನ ಜೊತೆಗೆ ಸ್ವಲ್ಪ ಥಿಂಗ್ಸ್ ಅನ್ನ ಮಾತ್ರವೇ ತಂದಿದ್ದೀನಿ, ಅದು ಮಾತ್ರ ಇಲ್ಲ, ನನ್ನ ಹಿಂದೆ ನೋಡ್ತಾ ಇದ್ದೀರಲ್ವಾ ಒಂದು ಫಾರೆಸ್ಟ್, ಒಂದು ಭಯಂಕರವಾದ ಫಾರೆಸ್ಟ್ ಇದು, ಇಲ್ಲಿಯವರೆಗೂ ಯಾರುವೆ ಈ ಜಾಗಕ್ಕೆ ಬಂದೇ ಇಲ್ಲ. ಸೊ ನನ್ನ ಜೀವವನ್ನ ರಿಸ್ಕಿಗೆ ಒಳಪಡಿಸಿ ನಿಮಗೆ ಈ ಜಾಗವನ್ನು ತೋರಿಸ್ಕೊಡ್ಬೇಕು ಅಂತಾನೆ. ಈ ತರದ ಜಾಗಗಳಲ್ಲಿ ನೀವು ಸಿಗಾಕೋಬಿಟ್ರೆ ಇಲ್ಲಿಂದ ಹೇಗೆ ನೀವು ತಪ್ಪಿಸ್ಕೊಂಡು ಹೊರಗಡೆ ಬರ್ಬೋದು ಅನ್ನೋದನ್ನ ತೋರಿಸ್ಕೊಡೋದಕ್ಕಾಗಿನೇ ನಾನು ರಿಸ್ಕ್ ಅನ್ನ ತಗೊಂಡು ಇಲ್ಲಿಗೆ ಬಂದಿದ್ದೀನಿ. ಸೊ ಅದಕ್ಕೂ ಮುಂಚೆ ನನ್ನ ಬ್ಯಾಗ್ ಅಲ್ಲಿ ಏನೆಲ್ಲ ವಿಷಯಗಳು ಇದೆ ಅನ್ನೋದನ್ನ ನಿಮಗೆ ತೋರಿಸ್ಬಿಡ್ತೀನಿ ಅಂತ ಒಂದೊಂದಾಗಿ ತೋರಿಸ್ತಿರ್ತಾನೆ. ಅದರಲ್ಲಿ ಒಂದು ಕ್ಯಾಪ್, ಕ್ಯಾಮ್ರಾ, ಫ್ಲಾಶ್ ಲೈಟ್, ಕೆಲವೊಂದು ಎನರ್ಜಿ ಡ್ರಿಂಕ್ಸ್, ಆಪಲ್ಸ್ ಮತ್ತೆ ಬೂಮರ್ಸ್ ಮಡಗಿರ್ತಾನೆ. ಇಷ್ಟೇನೆ ನನ್ನ ಹತ್ರ ಇರುವ ಥಿಂಗ್ಸ್, ಇದನ್ನ ಯೂಸ್ ಮಾಡಿನೇ ನಾನು ಈ ಜಾಗದಲ್ಲಿ ಒಂದು 5 ದಿನ ಸರ್ವೈವ್ ಅನ್ನ ಮಾಡ್ತೀನಿ. ಮತ್ತೆ 5 ದಿನಕ್ಕೆ ಬೇಕಾಗಿರುವ ಥಿಂಗ್ಸ್ ಎಲ್ಲವನ್ನು ನಾವು ಈ ಕಾಡಿನ ಒಳಗಡೆಯಿಂದಾನೇ ಸೇವ್ ಮಾಡ್ಕೋತೀವಿ, ತಗೋತೀವಿ ಅಂತ ಹೇಳ್ಬಿಟ್ಟು ಅವನ ಕ್ಯಾಮ್ರಾವನ್ನ ತಗೊಂಡು ಫಸ್ಟ್ ಕೆಲಸವಾಗಿ ನಮ್ಮ ಹೀರೋ ಇವಾಗ ಫಸ್ಟ್ ನಮಗೆ ಬೇಕಾಗಿರೋದು ಸ್ಟೇ ಆಗೋದಕ್ಕೆ ಒಂದು ಜಾಗ. ಸೊ ಈ ಕಾಡಿನಲ್ಲಿ ಸ್ವಲ್ಪ ಅಪ್ಪರ್ ಆಗಿರುವ ಜಾಗದಲ್ಲಿ ಹೋಗಿ ಒಂದು ಚಿಕ್ಕ ಟೆಂಟ್ ರೀತಿ ನಾವು ಮಾಡ್ಕೊಳ್ಳೋಣ ಅಂತ ಕ್ಯಾಮ್ರಾವನ್ನ ತಗೊಂಡು ಆ ಕಾಡನ್ನು ಸುತ್ತಮುತ್ತ ತೋರಿಸ್ಬಿಟ್ಟು ಒಂದು ಅಪ್ಪರಾದ ಜಾಗಕ್ಕೆ ಬಂದು ಟೆಂಟ್ ಅನ್ನ ಹಾಕೋದಕ್ಕೆ ಶುರು ಮಾಡ್ತಾನೆ. ಅದರಲ್ಲೂ ಒಂದು ಜಾಗದಲ್ಲಿ ಮರ ಸ್ವಲ್ಪ ಬೆಂಡ್ ಆಗಿರುತ್ತೆ. ಸೊ ಈ ಜಾಗವೇ ಕರೆಕ್ಟ್ ಆಗಿರುತ್ತೆ ನಾವು ಟೆಂಟ್ ಅನ್ನ ಹಾಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಬಿದ್ದೋಗಿರುವ ಮರದ ಮೇಲೇನೆ ಸಿಕ್ಕಾಪಟ್ಟೆ ಮರಗಳನ್ನ ಕಟ್ ಮಾಡಿ
ಮಾಡಿ ಮಡಗ್ತಾನೆ. ಒಂದು ಚಿಕ್ಕ ಶೆಲ್ಟರ್ ರೀತಿ ಅದನ್ನ ರೆಡಿ ಮಾಡ್ತಾನೆ. ಸೊ ಅವು ಎಲ್ಲವನ್ನು ವಿಡಿಯೋ ರೆಕಾರ್ಡ್ ಮಾಡ್ತಿರ್ತಾನೆ. ಕಂಪ್ಲೀಟ್ ಆಗಿ ನಮ್ಮ ಹೀರೋ ಆ ಶೆಲ್ಟರ್ ಅನ್ನ ರೆಡಿ ಮಾಡ್ಬೇಕಂದ್ರೆ ಚಿಕ್ಕ ಚಿಕ್ಕ ಮರಗಳಾಗಿ ಪೀಸ್ ಗಳಾಗಿ ಕಟ್ ಮಾಡಿ ಮಡಗಬೇಕು. ಆ ರೀತಿ ನಮ್ಮ ಹೀರೋ ಕೆಲಸ ಮಾಡ್ತಿರ್ಬೇಕಾದ್ರೇನೆ ಸಡನ್ ಆಗಿ ಅವನ ಹುಗರಿಗೇನೆ ಒಂದು ಚಿಕ್ಕ ಕಡ್ಡಿ ಚುಚ್ಚಿಬಿಡುತ್ತೆ. ಅವನ ಕೈಯಲ್ಲಿ ನೋವನ್ನ ತಡ್ಕೊಳ್ಳೋಕೆನೆ ಆಗ್ತಾ ಇಲ್ಲ. ಹಾಗೆ ಕಷ್ಟಪಟ್ಟು ಅವನ ಕೈಗೆ ಚುಚ್ಚಿರುವ ಕಡ್ಡಿಯನ್ನ ಕಿತ್ತು ಬಿಸಾಕ್ಬೇಕಾದ್ರೆ ಕೈಯಿಂದ ರಕ್ತ ಬರ್ತಿರುತ್ತೆ. ನೋಡಿದ್ರಲ್ವಾ, ಈ ರೀತಿ ತುಂಬಾನೇ ಅಪಾಯಗಳು ಇರುತ್ತೆ. ಅದು ಮಾತ್ರ ಇಲ್ಲ, ನಮಗೆ ಸಹಾಯ ಮಾಡೋದಕ್ಕೆ ಹೆಲ್ಪಿಗೆ ಅಂತ ಯಾರುವೇ ಈ ಜಾಗಕ್ಕೆ ಬರಲ್ಲ. ಯಾಕೆಂದ್ರೆ ನಮ್ಮನ್ನ ಸುತ್ತಮುತ್ತ ಯಾರುವೇ ಇರಲ್ಲ. ಸೊ ನಮ್ಮನ್ನ ನಾವೇನೇ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಅವನ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ. ಅದರ ನಂತರ ತುಂಬಾ ಹೊತ್ತು ಕೆಲಸ ಮಾಡಿ ಹೇಗೋ ಅವನು ಸ್ಟೇ ಆಗೋದಕ್ಕೆ ಒಂದು ಚಿಕ್ಕ ಶೆಲ್ಟರ್ ಅನ್ನ ರೆಡಿ ಮಾಡಿ ಬಿಡ್ತಾನೆ ಹೀರೋ. ಅದರ ನಂತರ ಸ್ಟೇ ಆಗೋದಕ್ಕೆ ಹೇಗೆ ಒಂದು ಜಾಗ ಬೇಕೋ ಅದೇ ರೀತಿ ಫೈರ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ. ಯಾಕೆಂದ್ರೆ ಇನ್ನ ಸ್ವಲ್ಪ ಹೊತ್ತಲ್ಲಿ ಕತ್ಲೆ ಬಂದ್ಬಿಡುತ್ತೆ. ಸೊ ಕತ್ಲೆ ಆಗೋಕ್ಕೂ ಮುಂಚೆನೆ ಅವನು ಫೈರ್ ಅನ್ನ ರೆಡಿ ಮಾಡ್ಬೇಕು. ಅದಕ್ಕಾಗಿ ಏನನ್ನ ಮಾಡ್ತಾನಂದ್ರೆ ಒಂದು ಎನರ್ಜಿ ಡ್ರಿಂಕ್ ಅನ್ನ ಅವನ ಜೊತೆ ಇಟ್ಟಿದ್ದ ಅಲ್ವಾ, ಅದನ್ನ ಕುಡಿದ್ಬಿಟ್ಟು ಆ ಟಿನ್ ಕ್ಯಾನಿನ ಹಿಂದ್ಗಡೆ ಶೈನಿಂಗ್ ಆಗಿ ಇದೆ ಅಲ್ವಾ, ಅದನ್ನ ಯೂಸ್ ಮಾಡಿನೇ ಸೂರ್ಯನ ಬೆಲ್ಕನ್ನ ರಿಫ್ಲೆಕ್ಷನ್ ಆಗಿ ಯೂಸ್ ಮಾಡಿ ಬೆಂಕಿಯನ್ನ ಕಚ್ಚಿಸ್ಬಿಡೋಣ ಅಂತ ಅನ್ಕೊಂಡು ಒಂದು ಜಾಗದಲ್ಲಿ ಫಿಟ್ ಮಾಡಿ ಇಟ್ಟು ಸೂರ್ಯನ ಬೆಳಕು ಅದ್ರ ಮೇಲೆ ಬಿದ್ದು ಬೆಂಕಿ ಕಚ್ಚಿಸ್ಕೊಳ್ಳೋ ರೀತಿ ಅರೇಂಜ್ ಮಾಡಿ ಮಡಗಿರ್ತಾನೆ. ಆದ್ರೆ ಅವನು ಅನ್ಕೊಳ್ಳೋ ರೀತಿ ಅಷ್ಟೇನು ಈಸಿಯಾಗಿ ಅದು ನಡೀತಿಲ್ಲ. ತುಂಬಾ ಹೊತ್ತು ಕಷ್ಟಪಟ್ಟು ತುಂಬಾ ಪೊಸಿಷನ್ಸ್ ಎಲ್ಲವನ್ನು ಚೇಂಜ್ ಮಾಡಿ ಇಟ್ಟು ಫೈನಲ್ ಆಗಿ ನೋಡಿದ್ರೆ ಬೆಂಕಿಯನ್ನ ಕಚ್ಚಿಸ್ಬಿಡ್ತಾನೆ. ಅಷ್ಟೇ ನಮ್ಮ ಹೀರೋಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಇವಾಗ ತುಂಬಾನೇ ಕಷ್ಟಪಟ್ಟು ಫೈರ್ ಅನ್ನ ಕಚ್ಚಿಸ್ಬಿಟ್ಟ ಅಲ್ವಾ. ಅದರ ನಂತರ ನೋಡಿದ್ರೆ ಕತ್ತಲೆ ಆಗ್ಬಿಡುತ್ತೆ. ಸೊ ಇವತ್ತು ರಾತ್ರಿ ಪೂರ್ತಿ ಇಲ್ಲೇನೆ ಸ್ಟೇ ಆಗ್ತಾನೆ. ಇನ್ನ ಹೇಳ್ಬೇಕು ಅಂದ್ರೆ 5 ದಿನಗಳಿಗೆ ಈ ಕಾಡಿನ ಒಳಗಡೆನೆ ಸ್ಟೇ ಆಗ್ತಾನೆ ಅಲ್ವಾ. ಆದ್ರಿಂದ ಏನನ್ನ ಮಾಡ್ತಾನೆ ಅಂದ್ರೆ ಎಲ್ಲವನ್ನು ರೆಡಿ ಮಾಡಿದ ಮೇಲೆ ಅವನ ಹತ್ರ ಒಂದು ಸ್ಯಾಟಲೈಟ್ ಫೋನ್ ಇದೆ ಅಲ್ವಾ, ಅದರ ಮುಖಾಂತರ ಅವನ ಟೀಮಿಗೆ ಕಾಲ್ ಅನ್ನು ಮಾಡಿ ಮಾತಾಡ್ತಾನೆ. ಅವನ ಟೀಮ್ ಅವರು ಈ ಕಾಡಿನ ಪಕ್ಕದಲ್ಲೇ ಸ್ವಲ್ಪ ದೂರದಲ್ಲಿ ಆಪೋಸಿಟ್ ಸೈಡ್ ವೇಟ್ ಮಾಡ್ತಿರ್ತಾರೆ. ಅವ್ರಗಳಿಗೆ ಕಾಲ್ ಅನ್ನ ಮಾಡಿ ಮಾತಾಡ್ಬೇಕಾದ್ರೆ ಅವ್ರಗಳಿಗೆ ನಮ್ಮ ಹೀರೋ ಜೊತೆ ಚೆನ್ನಾಗಿ ಕಾಮಿಡಿ ಮಾಡಿ ಮಾತಾಡ್ಕೊಂಡು ಜಾಲಿಯಾಗಿ ಮಾತಾಡ್ತಿರ್ತಾರೆ. ಯಾಕೆಂದ್ರೆ ಇವರೆಲ್ಲ ಈ ಜಾಗದಲ್ಲಿ ಒಟ್ಟಿಗೆ ಇರ್ತಿದ್ದಾರೆ. ಆದ್ರೆ ಆಪೋಸಿಟ್ ಅಲ್ಲಿ ನಮ್ಮ ಹೀರೋ ಒಬ್ಬನೇ ಅಲೋನ್ ಆಗಿರ್ತಿದ್ದಾನೆ. ಅವನಿಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಆದ್ರೂ ಇದೇನೇ ನಮ್ಮ ಕೆಲಸ, ಇದನ್ನ ನಾವು ಮಾಡಲೇಬೇಕು ಅಂತ ಅವನಿಗೆ ಅವನೇನೆ ಸಮಾಧಾನ ಮಾಡ್ಕೊಂಡು ಅವತ್ತು ರಾತ್ರಿ ಏನನ್ನು ತಿಂದೆ ಹಾಗೇನೆ ಮಲಗ್ಬಿಡ್ತಾನೆ. ಸೊ ಬೆಳಗ್ಗೆಯಿಂದ ಟೆಂಟ್ ಅನ್ನ ಹಾಕೋದಕ್ಕಾಗಿ ತುಂಬಾನೇ ಕೆಲಸಗಳನ್ನ ಮಾಡ್ತಿದ್ದ ಅಲ್ವಾ, ಆದ್ರಿಂದ ಇವಾಗ ಫುಲ್ ಆಗಿ ಟೈರ್ಡ್ ಆಗಿರುತ್ತೆ. ಅದರಿಂದ ಸರಿಯಾಗಿ ಮಲಗಿ ನಿದ್ದೆ ಮಾಡ್ಬಿಡ್ತಾನೆ. ಆದ್ರೆ ಮಧ್ಯರಾತ್ರಿಯಲ್ಲಿ ಸಡನ್ ಆಗಿ ಏನೋ ಜೋರಾಗಿ ಸದ್ದಾಗುತ್ತೆ. ನಮ್ಮ ಹೀರೋ ಗಾಬರಿಯಾಗಿ ಕಂಡ್ಬಿಟ್ಟು ಎಚ್ಚರ ಆಗ್ತಾನೆ. ಏನಿದು ಸದ್ದಾಗ್ತಿದೆಯಲ್ಲ ಅಂತ ನಮ್ಮ ಹೀರೋ ಗಾಬರಿ ಆಗ್ಬೇಕಾದ್ರೆ ಏನೋ ಆ ಜಾಗದಲ್ಲಿ ಅರ್ಥಕ್ವೇಕ್ ಬಂದ ರೀತಿ ಆಗ್ತಿರುತ್ತೆ. ಸೊ ಅದನ್ನು ಕ್ಯಾಮೆರಾ ಮುಂದೆ ಹೇಳ್ತಿರ್ತಾನೆ. ಎಲ್ಲವನ್ನೂ ಅವನು ಕ್ಯಾಮೆರಾದಲ್ಲಿ ಹೇಳ್ಕೊಬೇಕಲ್ವಾ, ಅದೇ ತಾನೇ ಅವನ ಕೆಲಸ. ಆದ್ರಿಂದ ಅದ್ರ ಬಗ್ಗೆನೂ ಹೇಳ್ಬಿಟ್ಟು ಹಾಗೆ ಮತ್ತೆ ಮಲಗಿ ನಿದ್ದೆ ಮಾಡ್ಬಿಡ್ತಾನೆ. ಸೊ ಇವಾಗ ನೆಕ್ಸ್ಟ್ ದಿನ ಆಗುತ್ತೆ. ಎದ್ದಿದ ತಕ್ಷಣ ಫಸ್ಟ್ ಕೆಲಸವಾಗಿ ನಿನ್ನೆ ರಾತ್ರಿ ಬಂದಿದ್ದ ಸದ್ದು ಏನಾಗಿರ್ಬಹುದು ಅಂತ ಮಾತಾಡ್ಕೊಂಡೆ ಹಾಗೆ ಕಾಡನ್ನ ಸುತ್ತಮುತ್ತ ನೋಡ್ತಿರ್ತಾನೆ. ಹಾಗೆ ಕ್ಯಾಮ್ರಾಗೂ ತೋರ್ಸ್ಕೊಡ್ತಿರ್ತಾನೆ. ಹಾಗೆ ಸುತ್ತಮುತ್ತ ನೋಡ್ಬೇಕಾದ್ರೆ ಕಾಡಿನ ಒಂದು ಸೈಡ್ ಅಲ್ಲಿ ಮರ ಎಲ್ಲ ಹಾಗೆ ಸೈಡ್ ಆಗ್ಬಿಟ್ಟಿರ್ತವೆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ. ಅದು ಮಾತ್ರ ಇಲ್ಲ, ಆ ಜಾಗದಿಂದ ಹೊಗೆಯಾಗಿ ಬರ್ತಿರುತ್ತೆ. ಸೊ ಇದನ್ನು ನೋಡಿದ ನಮ್ಮ ಹೀರೋ ಏನೋ ಒಂದು ವಿಷಯ ಆ ಜಾಗದಲ್ಲಿ ಬಿದ್ದಿದೆ ಅನ್ಸುತ್ತೆ, ಅದು ಏನು ಅಂತ ನಾವು ಹೋಗಿ ನೋಡೋಣ, ಹೊಗೆ ಎಲ್ಲ ಬರ್ತಿದೆ ಅಂತ ಹೇಳಿ ಬೇಗ ಬೇಗ ಜಾಗಕ್ಕೆ ಹೋಗ್ತಾನೆ. ಆ ರೀತಿ ನಮ್ಮ ಹೀರೋ ಹೋಗುವ ದಾರಿಯಲ್ಲಿ ನೀರಲ್ಲಿ ಇರ್ತಾ ಇರುವ ಮೀನುಗಳೆಲ್ಲ ಸತ್ತು ಹಾಗೆ ತೇಳ್ತಿರ್ತವೆ. ಇದನ್ನ ನೋಡುವ ನಮ್ಮ ಹೀರೋಗೆ ಏನುವೇ ಅರ್ಥವಾಗಿಲ್ಲ. ಮೇ ಬಿ ಆ ಜಾಗದಲ್ಲಿ ಬಿದ್ದಿದ್ದು ಆಸ್ಟ್ರಾಯ್ಡ್ ಆಗಿರ್ಬಹುದಾ, ಮೇ ಬಿ ಅದರಿಂದ ಬಂದಿದ್ದ ಪಾಯ್ಸನ್ ಇಂದಾನೆ ಈ ಫಿಶ್ ಎಲ್ಲ ಸತ್ತೋಗಿರ್ಬಹುದಾ ಅಂತ ಮಾತಾಡಿ ಅದನ್ನು ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ಕೊತಾನೆ. ಆದ್ರೂ ನಮ್ಮ ಹೀರೋಗೆ ತುಂಬಾನೇ ಹೊಟ್ಟೆಶ್ವಾಗ್ತಿರುತ್ತೆ ಅಲ್ವಾ, ಯಾಕೆಂದ್ರೆ ನಿನ್ನೆ ರಾತ್ರಿ ಬೇರೆ ಅವನು ಏನನ್ನು ತಿಂದಿಲ್ಲ. ಆದ್ರಿಂದ ಸರಿ ಓಕೆ ನಮಗೆ ಒಳ್ಳೇದಾಯ್ತು ಅಂತ ಅಲ್ಲಿ ಸತ್ತು ಬಿದ್ದಿರುವ ಮೀನುಗಳನ್ನ ತಗೊಳ್ಳೋದಕ್ಕೆ ಹೋದ್ರೆ ಆ ನೀರಿಗೆ ಆಪೋಸಿಟ್ ಸೈಡ್ ಅಲ್ಲಿ ಒಂದು ವುಲ್ಫ್ ಬಂದು ನಿಂತ್ಕೊಳ್ಳುತ್ತೆ. ಅದನ್ನು ನೋಡಿದ ತಕ್ಷಣ ಹೀರೋ ಗಾಬರಿ ಆಗ್ಬಿಡ್ತಾನೆ. ಆದ್ರೆ ಆ ವುಲ್ಫ್ ನಮ್ಮ ಹೀರೋವನ್ನ ಕೇರ್ ಮಾಡದೆ ಅಲ್ಲಿ ನೀರಿನಲ್ಲಿ ಸತ್ತು ಬಿದ್ದಿರುವ ಮೀನುಗಳನ್ನ ತಿನ್ನೋದಕ್ಕಾಗಿ ಹೋಗುತ್ತೆ. ಆದ್ರೆ ಆ ಮೀನುಗಳನ್ನ ಸ್ಮೆಲ್ ಮಾಡಿ ನೋಡ್ಬಿಟ್ಟು ಅವುಗಳನ್ನ ತಿಂದೇನೆ ಹಾಗೆ ಅಲ್ಲಿಂದ ಹೋಗ್ಬಿಡುತ್ತೆ. ಸೊ ಇದನ್ನ ನೋಡಿದ ನಮ್ಮ ಹೀರೋ ಏನಿದು ಅನಿಮಲ್ಸ್ ಕೂಡ ಇದನ್ನ ತಿಂತಾ ಇಲ್ವಲ್ಲ, ವುಲ್ಫ್ ಕೂಡ ಮೀನುಗಳನ್ನ ತಿನ್ಲಿಲ್ವಲ್ಲ, ಮೇ ಬಿ ಇವೆಲ್ಲ ಪಾಯ್ಸನ್ ಇಂದಾನೆ ಸತ್ತಿರ್ಬೇಕು. ಸೊ ನಾವೇ ಇವುಗಳನ್ನ ತಿನ್ನೋದು ಬೇಡ ಅಂತ ಅಲ್ಲಿಂದ ಸೇಫ್ ಆಗಿ ಹೊರಟು ಬಿಡ್ತಾನೆ. ಮತ್ತೆ ಈ ಜಾಗದಲ್ಲಿ ವುಲ್ಫ್ ಎಲ್ಲ ಸುತ್ತಾಡ್ತಿದೆ ಅನ್ನೋ ವಿಷಯ ನಮ್ಮ ಹೀರೋಗೆ ಗೊತ್ತಾಯ್ತಲ್ವಾ, ಆದ್ರಿಂದ ಇದ್ರ ಮೇಲೆ ನಾವು ಇನ್ನ ಹುಷಾರಾಗಿರ್ಬೇಕು. ವುಲ್ಫ್ಸ್ ಎಲ್ಲ ಇದೆ ಅಂದ್ರೆ ಖಂಡಿತ ಈ ಜಾಗದಲ್ಲಿ ಮೇ ಬಿ ಹುಲಿ ಸಿಂಹ ಕೂಡ ಇರೋದಕ್ಕೆ ಚಾನ್ಸಸ್ ಇದೆ ಅಂತ ಮಾತಾಡ್ಕೊಂಡೆ ಹಾಗೆ ವಿಡಿಯೋ ರೆಕಾರ್ಡಿಂಗ್ ಗಳನ್ನ ಮಾಡ್ಕೊಂಡೆ ಅವನ ಟೆಂಟ್ ಗೆ ಬರ್ತಾನೆ. ಅಲ್ಲಿಗೆ ಬಂದಿದ್ದ ತಕ್ಷಣ ಅವನ ಸ್ಯಾಟಲೈಟ್ ಫೋನ್ ಅನ್ನು ತಗೊಂಡು ಅವನ ಟೀಮಿಗೆ ಇದ್ರ ಬಗ್ಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿ ಬಿಡೋಣ ಅಂತ ಕಾಲ್ ಅನ್ನ ಟ್ರೈ ಮಾಡಿದ್ರೆ ಫೋನ್ ಕಾಲ್ ಕನೆಕ್ಟ್ ಆಗ್ತಾನೆ ಇಲ್ಲ. ಮೇ ಬಿ ನೆನೆ ಬಿದ್ದಿದ್ದ ಆಸ್ಟ್ರಾಯ್ಡ್ ಇಂದ ಏನಾದ್ರೂ ಸಿಗ್ನಲ್ ಕಟ್ ಆಗಿರ್ಬೇಕು ಅಂತ ಅನ್ಕೋತಾನೆ. ಸರಿ ಓಕೆ ನಮ್ಮ ಫೋನ್ ಅನ್ನ ಚೆಕ್ ಮಾಡಿ ನೋಡೋಣ ಅಂತ ಫೋನ್ ಅನ್ನ ತಗೊಂಡು ನೋಡಿದ್ರೆ ಅದರಲ್ಲಿ ಒಂದು ಚೂರು ಸಿಗ್ನಲೇ ಇಲ್ಲ. ಹೌದು ಸ್ಯಾಟಲೈಟ್ ಫೋನ್ ಅಲ್ಲೇ ಸಿಗ್ನಲ್ ಇಲ್ಲ, ಇವನ ನಾರ್ಮಲ್ ಫೋನ್ ಅಲ್ಲಿ ಇದ್ಬಿಡುತ್ತಾ. ಸರಿ ಓಕೆ ಇದ್ರ ಮೇಲೆ ನಾವು ವೇಟ್ ಮಾಡ್ತಿದ್ರೆ ಏನುವೇ ಸರಿ ಬರಲ್ಲ, ನಾವು ನಮ್ಮ ಸ್ಕಿಲ್ ಅನ್ನ ಯೂಸ್ ಮಾಡೋದೆ ಅಂತ ಕ್ಯಾಮ್ರಾ ಮುಂದೆ ಏನೇನೋ ಹೇಳ್ಬಿಟ್ಟು ನಂತರ ಅವನು
ಏನನ್ನ ಮಾಡ್ತಾನೆ ಅಂದ್ರೆ ಇವತ್ತು ಬೇಟೆಯಾಡಿ ನಾವು ತಿಂದು ಬಿಡೋದೆ, ಅದಕ್ಕಾದ ಒಂದು ಟ್ರ್ಯಾಪ್ ಅನ್ನು ನಾನು ಇವಾಗ ಸೆಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದೊಂದು ಟ್ರ್ಯಾಪ್ ಆಗಿ ಸೆಟ್ ಮಾಡಿ ಇಡೋದಕ್ಕೆ ಶುರು ಮಾಡ್ತಾನೆ. ಅಂದ್ರೆ 3 ಕೊಂಬೆಗಳನ್ನ ಇಟ್ಟು ಅದ್ರ ಮೇಲೆ ಒಂದು ದೊಡ್ಡ ಸ್ಟೋನ್ ಅನ್ನು ಇಡ್ತಾನೆ. ಏನಾದ್ರೂ ಅನಿಮಲ್ಸ್ ಪುಟ್ಟ ಅನಿಮಲ್ಸ್ ಕ್ರಾಸ್ ಮಾಡಿ ಹೋಗ್ಬೇಕಾದ್ರೆ, ಎಕ್ಸಾಂಪಲ್ ರಾಬಿಟ್ ಆ ಸಂಧಿ ಒಳಗಡೆ ನುಗ್ಗಿ ಹೋಗ್ಬೇಕಾದ್ರೆ ಮಿಸ್ ಆಗಿ ಆ ಬಂಡೆ ಅವುಗಳ ತಲೆ ಮೇಲೆನೆ ಬಿದ್ದು ಹಾಗೆ ಲಾಕ್ ಆಗ್ಬಿಡ್ಬೋದು ಅಂತ. ಇದೇನೆ ನಮ್ಮ ಹೀರೋವನ ಟ್ರ್ಯಾಪ್ ಐಡಿಯಾ. ಇದೇ ರೀತಿನೇ ತುಂಬಾ ಟ್ರಾಪ್ಸ್ ಗಳನ್ನ ಅಲ್ಲಲ್ಲಿ ಸೆಟ್ ಮಾಡಿ ಇಡ್ತಾನೆ. ಹಾಗೆ ಟೈಮ್ ಕಳೀತಿರುತ್ತೆ. ಕ್ಯಾಮ್ರಾದಲ್ಲಿ ಏನೆಲ್ಲ ಆ ಜಾಗದಲ್ಲಿ ನಡೆಯುತ್ತೋ ಎಲ್ಲವನ್ನು ರೆಕಾರ್ಡ್ ಮಾಡ್ತಿರ್ತಾನೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಕತ್ತಲೆ ಆಗ್ಬಿಡುತ್ತೆ. ಆದ್ರಿಂದ ನಮ್ಮ ಹೀರೋ ಸರಿ ಓಕೆ ಟ್ರ್ಯಾಪ್ ಅನ್ನ ನಾವು ಸೆಟ್ ಮಾಡಿ ಇಟ್ಟಿದ್ವಲ್ವಾ, ಅದ್ರಲ್ಲಿ ಏನಾದ್ರೂ ಸಿಕ್ಕಿರುತ್ತೆ ಅದನ್ನ ತಗೊಂಡು ತಿನ್ನೋಣ ಅಂತ ನಮ್ಮ ಹೀರೋ ನಾವು ಟ್ರ್ಯಾಪ್ ಅನ್ನ ಸೆಟ್ ಮಾಡಿ ಇಟ್ಟಿದ್ದ ಜಾಗಕ್ಕೆ ಬಂದು ನೋಡಿದ್ರೆ ಅಲ್ಲಿ ತುಂಬಾ ಟ್ರಾಪ್ಸ್ ಗಳಲ್ಲಿ ಏನುವೇ ಸಿಕ್ಕಿರಲ್ಲ. ಆದ್ರೆ 2 ಟ್ರಾಪ್ ಗಳಲ್ಲಿ ರಾಬಿಟ್ ಸಿಗಾಕೊಂಡಿರುತ್ತೆ. ಸದ್ಯ ನಮಗೆ ತಿನ್ನೋದಕ್ಕೆ ಏನಾದ್ರೂ ಸಿಕ್ತಲ್ಲ ಅಂತ ರಾಬಿಟ್ಸ್ ಗಳನ್ನ ತಗೊಂಡು ಬರ್ತಿರ್ತಾನೆ. ಆ ರೀತಿ ಬರ್ಬೇಕಾದ್ರೆ ನಮ್ಮ ಹೀರೋ ಸುತ್ತಮುತ್ತ ಕ್ಯಾಮ್ರಾಗಳನ್ನ ಸೆಟ್ ಮಾಡಿ ಇಟ್ಟಿರ್ತಾನೆ ಅಲ್ವಾ, ಅದ್ರಲ್ಲಿ ಒಂದು ಕ್ಯಾಮ್ರಾ ಹಾಗೆ ಆಟೋಮೆಟಿಕ್ ದಬ್ಬಕೊಳ್ಳುತ್ತೆ. ಅದು ಮಾತ್ರ ಇಲ್ಲ, ನಮ್ಮ ಹೀರೋವನ ಕಿವಿಗೆ ವಿಚಿತ್ರವಾಗಿ ಸದ್ದೆಲ್ಲ ಕೇಳ್ತಿರುತ್ತೆ. ನಮ್ಮ ಹೀರೋಗೆ ಏನಿವೆ ಅರ್ಥವಾಗ್ತಿಲ್ಲ. ಏನಿದು ಮೇ ಬಿ ವುಲ್ಫ್ ಇರಬಹುದಾ ಅಂತ ಬೇಗ ಬೇಗ ಅವನ ಕ್ಯಾಮ್ರಾವನ್ನ ತಗೊಂಡು ಅವನ ಟೆಂಟ್ ಇರುವ ಜಾಗಕ್ಕೆ ಹೊರಡ್ತಾನೆ. ಆದ್ರೆ ಆ ರಾಬಿಟ್ಸ್ ಅನ್ನ ಅವನ ಟೆಂಟ್ ಪಕ್ಕದಲ್ಲೇ ಇಟ್ಟು ಕ್ಲೀನ್ ಮಾಡಿ ತಿನ್ನೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಆ ಸ್ಮೆಲ್ಗೆ ಏನಾದ್ರೂ ವೈಲ್ಡ್ ಅನಿಮಲ್ಸ್ ಆ ಜಾಗಕ್ಕೆ ಬಂದು ಇವನನ್ನ ಅಟ್ಯಾಕ್ ಮಾಡಿಬಿಟ್ರೆ, ಆದ್ರಿಂದ ಸ್ವಲ್ಪ ದೂರ ಹೋಗಿ ಅವನು ಹಿಡಿದು ತಂದಿರುವ ರಾಬಿಟ್ಸ್ ಅನ್ನ ಕಟ್ ಮಾಡಿ ಅಡುಗೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಆ ರೀತಿ ಅಡುಗೆ ಮಾಡ್ಬೇಕಾದ್ರೆ ವ್ಯೂವರ್ಸ್ ಗೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡೆ ಅಡುಗೆ ಮಾಡ್ತಿರ್ತಾನೆ. ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಆ ಸ್ಯಾಟಲೈಟ್ ಫೋನ್ ಅನ್ನ ತಗೊಂಡು ಮತ್ತೆ ಅವನ ಟೀಮ್ ಮೆಂಬರ್ಸ್ ಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಈ ಸಲನು ಸಿಗ್ನಲ್ ಸಿಗಲ್ಲ. ಮತ್ತೆ ಅವನ ಫೋನ್ ಅನ್ನು ತಗೊಂಡು ಚೆಕ್ ಮಾಡಿ ನೋಡಿದ್ರೆ ಅದ್ರಲ್ಲೂ ಸಿಗ್ನಲ್ ಸಿಗಲ್ಲ. ಆದ್ರಿಂದ ಏನನ್ನ ಮಾಡೋದು ಅಂತ ಗೊತ್ತಾಗದೆ ಅವನ ಫೋನ್ ಅಲ್ಲಿ ರೆಕಾರ್ಡ್ ಆಗಿರುವ ಇವನ ವೈಫ್ ಅವಳ ವಿಡಿಯೋವನ್ನು, ಅವನ ಮಗಳ ಅವಳ ವಿಡಿಯೋಗಳನ್ನು ನೋಡ್ತಿರ್ತಾನೆ. ತುಂಬಾನೇ ಎಮೋಷನಲ್ ಆಗ್ತಿರ್ತಾನೆ. ಅದರಲ್ಲೂ ಅವನ ಹೆಂಡತಿ ಮಾತಾಡುವ ಮಾತುಗಳನ್ನ ಕೇಳಿದ ಮೇಲೆ ನಮ್ಮ ಹೀರೋಗೆ ಇನ್ನವೇ ಸಿಕ್ಕಾಪಟ್ಟೆ ಮೋಟಿವೇಶನ್ ಆಗುತ್ತೆ. ಸರಿ ಓಕೆ, ಇನ್ನು ಸ್ವಲ್ಪ ದಿನ ಅಷ್ಟೇ, ಈ ಕೆಲಸವನ್ನು ಮುಗಿಸ್ಬಿಟ್ಟು ನಾವು ನಮ್ಮ ಹೆಂಡತಿಯನ್ನು ನೋಡೋದಕ್ಕೆ ಹೋಗೋಣ ಅಂತ ಅನ್ಕೊಂಡು ಹಾಗೆ ಫೋನ್ ಅನ್ನು ನೋಡ್ತಿರ್ಬೇಕಾದ್ರೆ ಸಡನ್ ಆಗಿ ಅವನ ಹಿಂದೆ ಏನೋ ಒಂದು ವಿಚಿತ್ರವಾದ ಸದ್ದಾಗುತ್ತೆ. ನಮ್ಮ ಹೀರೋನ ಗಾಬರಿ ಆಗ್ಬಿಡ್ತಾನೆ. ಮೇ ಬಿ ಆ ವುಲ್ಫೆ ಬಂದ್ಬಿಟ್ಟಿದೆಯೋ ಅಂತ ಸ್ಟನ್ ಆಗ್ತಾನೆ. ಸರಿ ಓಕೆ, ಫಸ್ಟ್ ನಾವು ಈ ಜಾಗವನ್ನ ಖಾಲಿ ಮಾಡಿ ಹೋಗ್ಬೇಕು ಅಂತ ಅವನು ಅಡಿಗೆ ಮಾಡಿರುವ ಒಂದು ರಾಬಿಟ್ ಅನ್ನ ಚೆನ್ನಾಗಿ ತಿಂದ್ಬಿಟ್ಟು ಬ್ಯಾಲೆನ್ಸ್ ಇನ್ನೊಂದು ರಾಬಿಟ್ ಇರುತ್ತೆ ಅಲ್ವಾ, ಅದನ್ನ ಯಾರುವೆ ತಗೋಬಿಡ್ಬಾರ್ದು ಅಂತ, ಯಾವುದೇ ಅನಿಮಲ್ಸ್ ಅದನ್ನ ಕಲ್ದು ತಿನ್ಬಿಡ್ಬಾರ್ದು ಅಂತ ಅದಕ್ಕೆ ಹಗ್ಗ ಕಟ್ಟಿ ಮರಕ್ಕೆ ಹಾಕಿ ಹೈಟ್ ಆಗಿ ಅದನ್ನ ನೇತಾಡೋಕೆ ಬಿಡ್ತಾನೆ. ಆವಾಗ್ಲೇನೆ ಕೆಳಗಡೆ ಸುತ್ತಾಡುವ ಯಾವುದೇ ಅನಿಮಲ್ ಕೈಯಲ್ಲೋ ಅದನ್ನ ಕ್ಯಾಚ್ ಮಾಡಿ ತಿನ್ನೋಕೆ ಆಗಲ್ಲ ಅಂತ. ಅಷ್ಟೇ, ಇವಾಗ 2ನೇ ದಿನ ರಾತ್ರಿ ಆಗ್ಬಿಟ್ಟಿರುತ್ತೆ. ಇವಾಗ ಮತ್ತೆ ಅವನ ಟೆಂಟ್ಗೆ ಬಂದು ಮಲಗ್ತಾನೆ. ಆವಾಗ ಕ್ಯಾಮ್ರಾ ಮುಂದೆ ಏನನ್ನ ಹೇಳ್ತಾನೆ ಅಂದ್ರೆ, ಇಂತಹ ಸಮಯದಲ್ಲಿ ನಾವು ನಮ್ಮ ಬ್ರೈನ್ ಅನ್ನು ಯೂಸ್ ಮಾಡಬೇಕು, ಟೈಮ್ ಪಾಸ್ ಅನ್ನ ಮಾಡಬೇಕು, ಅದಕ್ಕಾಗಿ ನಾನು ಚೆಸ್ ಆಟವನ್ನ ಆಡ್ತೀನಿ ಅಂತ ಹೇಳಿ ಗೇಮ್ ಅನ್ನ ಆಟ ಆಡ್ಕೊಂಡು ಕೂತಿರ್ತಾನೆ. ಆವಾಗ ವಿಚಿತ್ರವಾಗಿ ಮತ್ತೆ ಸದ್ದಾಗುತ್ತೆ. ಅಷ್ಟೇ, ನಮ್ಮ ಹೀರೋ ಗಾಬರಿ ಆಗ್ಬಿಡ್ತಾನೆ. ಯಾಕೆಂದ್ರೆ ಈ ಜಾಗವನ್ನ ಸುತ್ತ ಯಾವುದೇ ಅನಿಮಲ್ ಬೇಕಾದ್ರೂ ಇರಬಹುದು ಅಲ್ವಾ. ಸರಿ ಓಕೆ, ತುಂಬಾ ಹೊತ್ತು ನಾವು ಎಚ್ಚರ ಆಗಿರೋದು ಬೇಡ, ಸೈಲೆಂಟ್ ಆಗಿ ಮಲ್ಗಿ ನಿದ್ದೆ ಮಾಡ್ಬಿಡೋಣ, ಆವಾಗ್ಲೇ ಟೈಮ್ ಕಳೆಯುತ್ತೆ ಅಂತ ಆ ಜಾಗದಲ್ಲಿ ಮಲ್ಗಿ ನಿದ್ದೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಆ ರೀತಿ ಅವನು ಮಲಗೋಕು ಮುಂಚೆ ನಾನು ರೆಡಿ ಮಾಡಿ ಇಟ್ಟಿರುವ ಈ ಶೆಲ್ಟರ್ ಟೆಂಟ್ ನನಗೆ ತುಂಬಾನೇ ಯೂಸ್ಫುಲ್ ಆಗಿ ಇರ್ತಿದೆ ಅಂತ ಕ್ಯಾಮ್ರಾದಲ್ಲಿ ಹೇಳ್ಬಿಟ್ಟು ಹಾ ಅಂತ ಮಲಗೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಅಷ್ಟರಲ್ಲಿ ಮಳೆ ಬರೋದಕ್ಕೆ ಶುರುವಾಗುತ್ತೆ. ಹೊರಗಡೆ ಜೋರಾಗಿ ಮಳೆ ಬರ್ತಿದೆ. ಆದ್ರೆ ನನ್ನ ಟೆಂಟ್ ಒಳಗಡೆ ಒಂದು ಡ್ರಾಪ್ ಕೂಡ ಮಳೆ ನೀರು ಬರ್ತಾ ಇಲ್ಲ. ಅದಕ್ಕೆ ಕಾರಣ ಏನು ಗೊತ್ತಾ ಅಂತ ಕ್ಯಾಮ್ರಾ ಮುಂದೆ ಹೇಳ್ತಿರ್ತಾನೆ. ನಾನು ಅಷ್ಟು ಕ್ಲೀನ್ ಆಗಿ ಶೆಲ್ಟರ್ ಅನ್ನ ಕ್ರಿಯೇಟ್ ಮಾಡಿದೀನಿ ಅಂತ ಹೇಳ್ಬಿಟ್ಟು ನಿದ್ದೆ ಮಾಡೋದಕ್ಕೆ ಹೋಗ್ತಾನೆ. ಆ ರೀತಿ ಅವನು ಮಲ್ಗಿ ನಿದ್ದೆ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಯಾವುದೋ ಒಂದು ಅನಿಮಲ್ ಜೋರಾಗಿ ಕಿರ್ಚ್ಕೊಳ್ಳೋ ರೀತಿ ಸದ್ದಾಗುತ್ತೆ. ಅದರಲ್ಲಿ ಗಾಬರಿಯಾಗಿ ಎದ್ದಿದ್ದ ನಮ್ಮ ಹೀರೋ ಅವನ ನೈಟ್ ವಿಷನ್ ಕ್ಯಾಮ್ರಾವನ್ನ ತಗೊಂಡು ಇವನ ಹತ್ತಿರದಲ್ಲಿ ಏನಾದ್ರೂ ಅನಿಮಲ್ಸ್ ಇದೆಯಾ ಅನ್ನೋದನ್ನ ಚೆಕ್ ಮಾಡೋದಕ್ಕಾಗಿ ಅವನ ಕ್ಯಾಮ್ರಾವನ್ನ ತಗೊಂಡು ಸುತ್ತಮುತ್ತ ಹುಡುಕ್ತಿರ್ತಾನೆ. ಆದ್ರೆ ಅವನು ಎಷ್ಟೇ ಹುಡುಕಿದ್ರು ಅವನ ಕಣ್ಣಿಗೆ ಏನೂ ಸಿಗೋದಿಲ್ಲ. ಆದ್ರಿಂದ ನಮ್ಮ ಹೀರೋ ಇವಾಗ ಸಿಕ್ಕಾಪಟ್ಟೆ ಹೆದರ್ಕೊಂಡ್ಬಿಟ್ಟಿರ್ತಾನೆ. ಆ ಭಯದಲ್ಲಿ ಅವತ್ತಿನ ರಾತ್ರಿ ಪೂರ್ತಿ ಅವನ ಕೈಯಲ್ಲಿ ನಿದ್ದೆ ಮಾಡೋದಕ್ಕೇನೆ ಆಗೋದಿಲ್ಲ. ಇವಾಗ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಫ್ರೆಶ್ ಅಪ್ ಆಗ್ತಾನೆ ಹೀರೋ. ಆದ್ರೆ ನಿನ್ನೆ ರಾತ್ರಿ ಪೂರ್ತಿ ನಮ್ಮ ಹೀರೋ ನಿದ್ದೆನೆ ಮಾಡಿಲ್ಲ ಅಲ್ವಾ, ಆದ್ರಿಂದ ಅವನಿಗೆ ತಲೆನೂ ನೋವಾಗ್ತಿರುತ್ತೆ, ಮೈ ಎಲ್ಲ ನೋವಾಗ್ತಿರುತ್ತೆ. ಆದ್ರೂ ಅದ್ರ ಬಗ್ಗೆ ಕ್ಯಾಮ್ರಾದಲ್ಲಿ ತೋರಿಸ್ಕೊಳ್ದೆ ನಾನು ಚೆನ್ನಾಗಿ ನಿನ್ನೆ ರಾತ್ರಿ ನಿದ್ದೆ ಮಾಡಿ ಎದ್ದೆ ಅಂತ ಹೇಳ್ಕೊಂಡು ಮತ್ತೆ ಅವನ ವ್ಲಾಗ್ ವಿಡಿಯೋವನ್ನ ಕಂಟಿನ್ಯೂ ಮಾಡೋದಕ್ಕೆ ಶುರು ಮಾಡ್ತಾನೆ. ಯಾಕೆಂದ್ರೆ ಇದನ್ನ ಅವನು ಕಂಟಿನ್ಯೂ ಮಾಡ್ಲೇಬೇಕಲ್ವಾ. ಇವಾಗ ತಿನ್ನೋದಕ್ಕಾಗಿ ಏನನ್ನ ಮಾಡ್ತಾನೆ ಅಂದ್ರೆ, ನಿನ್ನೆ ಒಂದು ರಾಬಿಟ್ ಅನ್ನ ಮರದಲ್ಲಿ ಕಟ್ಟಿ ನೇತಾಡೋದಕ್ಕೆ ಬಿಟ್ಟಿದ್ದ ಅಲ್ವಾ, ಅದನ್ನ ತಗೊಳ್ಳೋಣ ಅಂತ ಆ ಜಾಗಕ್ಕೆ ಬಂದ್ರೆ ಏನನ್ನು ನೋಡಿ ಸಿಕ್ಕಾಪಟ್ಟೆ ಶಾಕ್ ಆಗ್ತಾನೆ. ಯಾಕೆಂದ್ರೆ ಅವನು ನೇತಾಡೋದಕ್ಕೆ ಬಿಟ್ಟಿದ್ದ ರಾಬಿಟ್ ಅನ್ನ ಕಾಣ್ತಾ ಇಲ್ಲ, ಎಲ್ಲಿಗೆ ಹೋಯ್ತು ಅಂತಾನು ಗೊತ್ತಾಗ್ತಿಲ್ಲ. ಆದ್ರಿಂದ ನಮ್ಮ ಹೀರೋಗೆ ಇನ್ನವೇ ಭಯವಾಗ್ಬಿಡುತ್ತೆ. ಸೊ ತಕ್ಷಣ ಸ್ಯಾಟಲೈಟ್ ಫೋನ್ ಅನ್ನ ತಗೊಂಡು ಅವನ ಟೀಮ್ ಮೆಂಬರ್ಸ್ ಗೆ ಕಾಲ್ ಅನ್ನ ಮಾಡ್ತಾನೆ. ಆದ್ರೆ ಮತ್ತೆ ಅವನಿಗೆ ಸಿಗ್ನಲ್ ಸಿಗೋದಿಲ್ಲ. ಆದ್ರೂ ಆ ಗಾಬರಿಯನ್ನ ಕ್ಯಾಮೆರಾದಲ್ಲಿ ತೋರಿಸ್ಕೊಳ್ದೆ ಇವಾಗ ಏನು ಪ್ರಾಬ್ಲಮ್ ಇಲ್ಲ, ನೆಕ್ಸ್ಟ್ ಇನ್ನೊಂದು ಟ್ರಾಪ್ ಅನ್ನ ಸೆಟ್ ಮಾಡಿಟ್ಟಿದ್ವಲ್ಲ ಅಲ್ಲಿಗೆ ಹೋಗಿ ನೋಡೋಣ ಅಂತ ಟ್ರಾಪಿಗೆ ಬಂದು ನೋಡಿದ್ರೆ ಅದರಲ್ಲಿ ಏನೂ ಸಿಗಾಕೊಂಡಿಲ್ಲ. ಅದು ಮಾತ್ರ ಇಲ್ಲ, ಆ ಟ್ರಾಪ್ ಏನೇ ಗಜಿಬಿಜಿ ಆಗ್ಬಿಟ್ಟಿರುತ್ತೆ. ಏನು ಅಂತ ನೋಡಿದ್ರೆ ಆ ಟ್ರಾಪ್ ಅಲ್ಲಿ ರಕ್ತ ಸುರಿದಿದೆ. ಆದ್ರೆ ಆ ರಕ್ತ ಕಪ್ಪು ಕಲರ್ ಅಲ್ಲಿ ಇರ್ತಿದೆ. ಸೊ ಇದನ್ನು ನೋಡಿ ನಮ್ಮ ಹೀರೋಗೆ ಇನ್ನವೇ ಭಯವಾಗ್ಬಿಡುತ್ತೆ. ಸೊ ಬೇಗ ಬೇಗ ಅವನು ಸೆಟ್ ಮಾಡಿ ಇಟ್ಟಿದ್ದ ಟೆಂಟ್ ಗೆ ಬರ್ತಾನೆ.
ಅಲ್ಲಿಗೆ ಬಂದು ಚೆಕ್ ಮಾಡಿ ನೋಡ್ಬೇಕಾದ್ರೆ ಅವನ ಸ್ಯಾಟಲೈಟ್ ಫೋನ್ ಅನ್ನ ಕಾಣ್ತಿಲ್ಲ. ಇವಾಗ ಎಲ್ಲಿಗೆ ಹೋಯ್ತು ಅಂತಾನು ಕಾಣ್ತಿಲ್ಲ. ಅದು ಮಾತ್ರ ಇಲ್ಲ, ನಮ್ಮ ಹೀರೋ ಚೆಸ್ ಅನ್ನ ಆಟ ಆಡ್ತಾನೆ ಅಲ್ವಾ. ಇವಾಗ ಚೆಸ್ ಬೋರ್ಡ್ ಅಲ್ಲಿ ಒಂದು ಕಾಯಿನ್ ಅನ್ನ ಯಾರೋ ಮೂವ್ ಮಾಡಿ ಇಟ್ಟಿರೋ ರೀತಿ ಕಾಣುತ್ತೆ. ಸೊ ಇದನ್ನು ನೋಡಿ ಗಾಬರಿಯಾದ ಹೀರೋ, ಹೋ ಈ ಜಾಗದಲ್ಲಿ ನಾವು ಒಬ್ಬರೇ ಇಲ್ಲ, ನಮ್ಮನ್ನ ಸುತ್ತ ಯಾರೋ ಇರ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊತಾನೆ. ಇವಾಗ ಕೂಡ ಅವನನ್ನ ಯಾರೋ ವಾಚ್ ಮಾಡ್ತಿರೋ ರೀತಿ ಅವನಿಗೆ ಫೀಲ್ ಆಗ್ಬೇಕಾದ್ರೆ ಅವನಿಗೆ ಇನ್ನವೇ ಭಯವಾಗಿ ಆ ಜಾಗದಲ್ಲಿ ಅಪ್ಸೆಟ್ ಆಗಿ ಕೂತ್ಕೋತಾನೆ. ನಂತರವೇ ಅವನು ಯೋಚನೆ ಮಾಡಿ ನೋಡ್ತಾನೆ, ಮೇ ಬಿ ನಮ್ಮ ಫ್ಯಾನ್ಸ್ ಯಾರಾದ್ರೂ ಈ ರೀತಿ ಬಂದು ಆಟ ಆಡಿಸ್ತಿದಾರೋ, ಇಲ್ಲ ನಮ್ಮ ಟೀಮ್ ಅವರು ಈ ರೀತಿ ನನಗೆ ಆಟ ಆಡಿಸ್ತಿದಾರೋ. ಯಾಕೆಂದ್ರೆ ಈ ಸೀಸನ್ ಹಿಟ್ ಆದ್ರೆ ಮಾತ್ರವೇ ನೆಕ್ಸ್ಟ್ ಸೀಸನ್ ಅಂತಾನು ನಾವು ಕಂಟಿನ್ಯೂ ಮಾಡೋಕೆ ಆಗುತ್ತೆ. ಮೇ ಬಿ ಅದಕ್ಕಾಗಿನೇ ನಮ್ಮ ಟೀಮ್ ಅವರೇ ಈ ರೀತಿ ಆಟ ಆಡಿಸ್ತಿದಾರೋ ನಮ್ಮನ್ನ ಅಂತ ಅವನೇ ಅನ್ಕೊಂಡು ಕ್ಯಾಮ್ರಾವನ್ನು ಆನ್ ಮಾಡಿಟ್ಟು ಅವನ ಪಾಡಿಗೆ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಯಾಕೆಂದ್ರೆ ಅವನಿಗೆ ತುಂಬಾನೇ ಫುಟೇಜಸ್ ಬೇಕಾಗುತ್ತೆ ಅಲ್ವಾ ಈ ಶೋಗೆ. ಹಾಗೆ ರಾತ್ರಿ ಆಗುತ್ತೆ, ಮತ್ತೆ ನಮ್ಮ ಹೀರೋ ಕೂತು ಚೆಸ್ ಅನ್ನ ಆಟ ಆಡ್ತಿರ್ತಾನೆ. ಆವಾಗ ಅವನಿಗೆ ನಿದ್ದೆ ಬರ್ಬೇಕಾದ್ರೆ ಮತ್ತೆ ಆ ಜಾಗದಲ್ಲಿ ಮಲ್ಗಿ ನಿದ್ದೆ ಮಾಡ್ಬಿಡ್ತಾನೆ. ಸೊ ಕಟ್ ಮಾಡಿದ್ರೆ ಹಾಗೆ ಟೈಮ್ ಕಳೆಯುತ್ತೆ. ನೆಕ್ಸ್ಟ್ ದಿನ ಬೆಳಗ್ಗೆನೋ ಆಗುತ್ತೆ. ಎದ್ದಿದ್ದ ತಕ್ಷಣ ನಮ್ಮ ಹೀರೋ ಈ ಜಾಗದಲ್ಲಿ ಇರುವ ಅವನ ಥಿಂಗ್ಸ್ ಎಲ್ಲವನ್ನು ಪ್ಯಾಕ್ ಮಾಡ್ಕೊಂಡು ಈ ಜಾಗವನ್ನ ಬಿಟ್ಟು ಬೇರೆ ಎಲ್ಲಾದ್ರೂ ಹೋಗಿ ನಾವು ಟೆಂಟ್ ಅನ್ನ ಹಾಕೋಣ, ಆವಾಗ ಇನ್ನ ಥ್ರಿಲ್ ಆಗಿರುತ್ತೆ ಅಂತ ಥಿಂಗ್ಸ್ ಎಲ್ಲವನ್ನು ಪ್ಯಾಕ್ ಮಾಡ್ಕೊಂಡು ನಡೆದು ಹೋಗ್ತಿರ್ತಾನೆ. ಆವಾಗ ಫುಲ್ ಕಳ್ಳು ಬಂಡೆಗಳು ಇರುವ ಜಾಗವನ್ನ ನೋಡ್ತಾನೆ. ಹಾಗಾದ್ರೆ ಈ ಜಾಗದಲ್ಲಿ ನಾವು ಸೆಟ್ಲ್ ಆಗೋದು ಚೆನ್ನಾಗಿರುತ್ತೆ ಅಂತ ಕ್ಯಾಮ್ರಾದಲ್ಲಿ ಹೇಳ್ಬಿಟ್ಟು ಆ ಜಾಗದಲ್ಲಿ ಟೆಂಟ್ ರೀತಿ ಅವನು ಸ್ಟೇ ಆಗೋದಕ್ಕೆ ಒಂದು ಜಾಗವನ್ನ ರೆಡಿ ಮಾಡ್ತಾನೆ. ಪಕ್ಕದಲ್ಲೇ ಕಷ್ಟಪಟ್ಟು ಬೆಂಕಿಯನ್ನು ಕೊಚ್ಚಿಸ್ಕೊಂಡು ಹಾಗೆ ಅಲ್ಲೇ ಕೂತಿರ್ತಾನೆ. ಸರಿ ಓಕೆ, ಇವಾಗ ಬೇರೆ ಕಡೆ ನಾವು ಟೆಂಟ್ ಅನ್ನ ಹಾಕ್ಬಿಟ್ಟಿದೀವಿ. ಇವಾಗ ನಾವು ಊಟ ಮಾಡೋದಕ್ಕೆ ಏನಾದ್ರೂ ವ್ಯವಸ್ಥೆಯನ್ನ ಮಾಡ್ಕೋಬೇಕು. ಸೊ ಒಂದ್ಸಲ ಲ್ಯಾಂಡ್ ಅಲ್ಲಿ ಟ್ರಾಪ್ಸ್ ಅನ್ನ ಸೆಟ್ ಮಾಡಿ ಇಟ್ಟು ಅನಿಮಲ್ಸ್ ಅನ್ನ ಕ್ಯಾಚ್ ಮಾಡೋದಕ್ಕೆ ನಾವು ಟ್ರೈ ಮಾಡಿದ್ವಿ. ಇವಾಗ ನೀರಿನಲ್ಲಿ ನಮಗೆ ಏನಾದ್ರೂ ಸಿಗುತ್ತಾ ಅಂತ ಚೆಕ್ ಮಾಡಿ ನೋಡೋಣ ಅಂತ ನೀರು ಒಳಗಡೆ ಇಳಿದು ಚೆಕ್ ಮಾಡಿ ನೋಡ್ತಾನೆ. ಆದ್ರೆ ಅವನಿಗೆ ತಿನ್ನೋದಕ್ಕೆ ಏನುವೇ ಸಿಗಲ್ಲ, ಮೀನುಗಳನ್ನೇ ಕಾಣ್ತಿಲ್ಲ. ತಕ್ಷಣ ಮತ್ತೆ ಕ್ಯಾಮ್ರಾದಲ್ಲಿ ಮಾತಾಡ್ಕೊಂಡೆ, ಇವತ್ತು ನಾವು ಬೇಟೆನೆ ಆಡ್ಬೇಕಾಗಿದೆ ಅಂತ ಹೇಳ್ಕೊಂಡೆ ಕಾಡಿನ ಒಳಗಡೆ ನಡೆದು ಹೋಗ್ಬೇಕಾದ್ರೆ ಆಪೋಸಿಟ್ ಅಲ್ಲಿ ಏನನ್ನು ನೋಡಿ ಸಿಕ್ಕಾಪಟ್ಟೆ ಶಾಕ್ ಆಗ್ತಾನೆ. ಏನು ಅಂತ ನೋಡಿದ್ರೆ ನಮ್ಮ ಹೀರೋ ಆಲ್ರೆಡಿ ಒಂದು ಟೆಂಟ್ ಅನ್ನ ಸೆಟ್ ಮಾಡಿ ಅಲ್ವಾ, ಅದೇ ರೀತಿನೇ ಈ ಜಾಗದಲ್ಲಿ ಒಂದು ಟೆಂಟ್ ಅನ್ನ ಯಾರೋ ಸೆಟ್ ಮಾಡಿ ಇಟ್ಟಿದ್ದಾರೆ. ಸೊ ಶಾಕ್ ಆದ ನಮ್ಮ ಹೀರೋ ನಿಧಾನಕ್ಕೆ ಅದ್ರ ಹತ್ರ ಬಂದು ನೋಡ್ತಾನೆ. ಆ ಜಾಗಕ್ಕೆ ಹೋದ್ರೆ ನಮ್ಮ ಹೀರೋ ಹೇಗೆ ಬೆಂಕಿಯನ್ನು ಕತ್ಸಿಟ್ಟಿದ್ದ ಅದೇ ರೀತಿನೇ ಇಲ್ಲಿ ಬೆಂಕಿಯನ್ನು ಕತ್ಸಿಟ್ಟಿದ್ದಾರೆ. ಸೊ ನಮಗೆ ಗೊತ್ತಿರೋರು ಯಾರೋನೇ ಈ ರೀತಿ ನಮ್ಮ ಜೊತೆ ಆಟ ಆಡ್ತಿರ್ಬೇಕು, ಇಲ್ಲ ನಮ್ಮ ಫ್ಯಾನ್ಸ್ ಇಲ್ಲ ನಮ್ಮ ಟೀಮ್ ಮೆಂಬರ್ಸ್ ಖಂಡಿತ ಈ ರೀತಿ ಮಾಡ್ತಿರ್ಬೇಕು ಅಂತ ಕ್ಯಾಶುವಲ್ ಆಗಿ ಅನ್ಕೋತಾನೆ. ಆದ್ರೆ ಅಲ್ಲಿ ಅವನ ಸ್ಯಾಟಲೈಟ್ ಫೋನ್ ಅನ್ನ ಪಾಟ್ ಆಗಿ ಬಿಚ್ಚಿಟ್ಟಿರ್ತಾರೆ. ಅದನ್ನು ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಶಾಕ್ ಆಗ್ತಾನೆ. ಯಾಕೆಂದ್ರೆ ಅದನ್ನ ಯಾರು ಸ್ಟಡಿ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಇವು ಎಲ್ಲವನ್ನು ನೋಡಿದ ನಮ್ಮ ಹೀರೋ ಇವನ್ನೆಲ್ಲ ಯಾರು ಮಾಡಿರ್ತಾರೆ ಅಂತ ಶಾಕ್ ಆಗಿ ಭಯ ಬೀಳ್ತಾನೆ. ಅದನ್ನು ದಾಟಿ ನಮ್ಮ ಹೀರೋಗೆ ಇನ್ನೊಂದು ಏನು ಭಯ ಅಂದ್ರೆ ಆಲ್ರೆಡಿ ಒಂದು ರ್ಯಾಬಿಟ್ ಅನ್ನ ನೇತಾಡೋದಕ್ಕೆ ಬಿಟ್ಟಿದ್ದ ಅಲ್ವಾ, ಆ ರ್ಯಾಬಿಟ್ ಈ ಜಾಗದಲ್ಲಿ ಕ್ರೂರವಾಗಿ ಬಿದ್ದಿರುತ್ತೆ. ಅದು ಮಾತ್ರ ಇಲ್ಲ, ಆ ಜಾಗದಲ್ಲಿ ಒಂದು ಉಲ್ಫ್ ಅನ್ನ ಕೂಡ ನಮ್ಮ ಹೀರೋ ಹೇಗೆ ಒಂದು ರ್ಯಾಬಿಟ್ ಅನ್ನ ಕಟ್ಟಿ ನೇತಾಡೋದಕ್ಕೆ ಬಿಟ್ಟ ಆ ರೀತಿನೇ ಈ ಉಲ್ಫ್ ಅನ್ನ ಯಾರೋ ಕಟ್ಟಿ ನೇತಾಡೋದಕ್ಕೆ ಬಿಟ್ಟಿರ್ತಾರೆ. ಅಷ್ಟೇ ಇದನ್ನು ನೋಡಿ ಗಾಬರಿ ಆಗ್ಬಿಡ್ತಾನೆ ಹೀರೋ. ಸರಿ ಓಕೆ, ಇದ್ರ ಮೇಲೆ ಈ ಜಾಗದಲ್ಲಿ ನಾವು ಇರಬಾರ್ದು ಅಂತ ಬೇಗ ಅಲ್ಲಿಂದ ಓಡಿ ಬಂದು ಒಂದು ಬಂಡೆ ಹಿಂದ್ಗಡೆ ಹೌಸ್ಕೊತಾನೆ. ಅವನಿಗೆ ಸಿಕ್ಕಾಪಟ್ಟೆ ಗಾಬರಿ ಆಗ್ತಿರುತ್ತೆ. ನಮ್ಮ ಹೀರೋ ಹೇಗೆ ಟ್ರಾಪ್ಸ್ ಗಳನ್ನ ಸೆಟ್ ಮಾಡಿ ಇಟ್ಟಿರ್ತಾನೆ ಅದೇ ರೀತಿನೇ ಇವಾಗ ದೊಡ್ಡದಾಗಿ ಒಂದು ಟ್ರಾಪ್ ಅನ್ನ ಸೆಟ್ ಮಾಡಿ ಇಟ್ಟಿರ್ತಾರೆ. ಅದ್ರಲ್ಲೇ ಬಂದು ಇವಾಗ ನಮ್ಮ ಹೀರೋ ಹೌಸ್ಕೊಂಡಿರೋದು ಜಸ್ಟ್ ಮಿಸ್. ಅದನ್ನ ನೋಡಿದ ತಕ್ಷಣ ಶಾಕ್ ಆಗಿ ಎಸ್ಕೇಪ್ ಆಗ್ತಾನೆ. ಅದರ ನಂತರ ಸರಿ ಓಕೆ, ನಾವು ಫಸ್ಟ್ ನಮ್ಮ ಜಾಗಕ್ಕೆ ಹೋಗ್ಬಿಡೋಣ ಅಂತ ಅವನು ಹಾಕಿದ ಟೆಂಟ್ ಹತ್ರ ಓಡಿ ಬಂದು ನೋಡ್ತಾನೆ. ಅಲ್ಲಿಂದ ಹೇಗಾದ್ರೂ ಹೊರಟ್ಬಿಡ್ಬೇಕು ಅಂತ ಆ ಜಾಗಕ್ಕೆ ಬಂದು ನೋಡ್ಬೇಕಾದ್ರೆ ಅವನ ಚೆಸ್ ಬೋರ್ಡ್ ಅನ್ನ ನೋಡಿದ್ರೆ ಮತ್ತೆ ಯಾರೋ ಇನ್ನೊಂದು ಮೂವ್ ಮಾಡಿರ್ತಾರೆ. ಅಷ್ಟೇ ಇವಾಗ ಕನ್ಫರ್ಮ್ ಮಾಡ್ಕೋಬಿಟ್ಟ, ನಮ್ಮನ್ನ ಯಾರೋ ವಾಚ್ ಮಾಡ್ತಿದ್ದಾರೆ, ಅವರು ಯಾರಾಗಿರ್ಬಹುದು ಅಂತ ತುಂಬಾನೇ ಹೆದರ್ಕೊಂಡು ರಾತ್ರಿ ಹೊತ್ತು ಏನನ್ನ ಮಾಡ್ತಾನಂದ್ರೆ ಅವನನ್ನ ಸುತ್ತಮುತ್ತ ಕ್ಯಾಮ್ರಾಗಳನ್ನ ಸೆಟ್ ಮಾಡ್ತಾನೆ. ಯಾಕೆಂದ್ರೆ ಯಾರು ಬಂದ್ರು ಅದನ್ನ ನೆಕ್ಸ್ಟ್ ದಿನ ಕಂಡುಹಿಡಿದು ಬಿಡೋಣ ಅಂತ. ಹಾಗೆ ರಾತ್ರಿ ಆಗ್ಬಿಡುತ್ತೆ. ನಮ್ಮ ಹೀರೋ ಮ್ಯಾನೇಜ್ ಮಾಡ್ಕೊಂಡು ನಿದ್ದೆ ಮಾಡ್ಬಿಡ್ತಾನೆ. ಇವಾಗ ಬೆಳಗ್ಗೆ ಆಗಿದ್ದ ತಕ್ಷಣ ನಮ್ಮ ಹೀರೋ ಕ್ಯಾಮ್ರಾವನ್ನ ತಗೊಂಡು ಒಂದೊಂದಾಗಿ ಚೆಕ್ ಮಾಡಿ ನೋಡಿದ್ರೆ ಎಲ್ಲಾ ಕ್ಯಾಮ್ರಾಗಳು ತಿರುಗಿಸಿರುತ್ತೆ, ನಮ್ಮ ಹೀರೋವನ್ನ ಫೇಸ್ ಮಾಡ್ದಂಗಿರುತ್ತೆ. ಸರಿ ಓಕೆ, ಯಾರೋ ನಮ್ಮ ಹತ್ರ ಬಂದು ಹೋಗಿದ್ದಾರೆ, ಇದ್ರ ಮೇಲೂ ನಾವು ಈ ಜಾಗದಲ್ಲಿ ಇದ್ರೆ ಅದು ನಮಗೇನೆ ಅಪಾಯ. ಯಾರೋ ನಮ್ಮನ್ನ ಇಟ್ಟು ಆಟ ಆಡ್ತಿದಾರಾ, ಇಲ್ಲಿ ನಿಜವಾಗ್ಲೂ ಈ ಜಾಗದಲ್ಲಿ ಕ್ರೂರವಾದವರು ಯಾರಾದ್ರೂ ಇರ್ತಿದಾರ, ಏನಿವೆ ಗೊತ್ತಾಗ್ತಿಲ್ಲ, ಫಸ್ಟ್ ನಾವು ಇಲ್ಲಿಂದ ಹೊರಟು ಬಿಡೋಣ ಅಂತ ಫೈನಲ್ ಮೆಸೇಜ್ ಆಗಿ ಕ್ಯಾಮ್ರಾದಲ್ಲಿ ವಿಡಿಯೋವನ್ನು ಒಂದು ಮಾಡ್ತಾನೆ. ಆ ರೀತಿ ಅವನು ಶೂಟ್ ಮಾಡ್ತಿರ್ಬೇಕಾದ್ರೇನೆ ಸಡನ್ ಆಗಿ ಒಂದು ಎಕೋ ಸೌಂಡ್ ಕೇಳುತ್ತೆ. ಆ ಎಕೋ ಸೌಂಡ್ ಜೊತೆಗೇನೆ ಒಂದು ಪವರ್ಫುಲ್ ಶಾಕ್ ವೇವ್ ಬಂದು ನಮ್ಮ ಹೀರೋ ಅವನ ಎದೆಗೆನೆ ಹೊಡೆಯುತ್ತೆ. ಅಷ್ಟೇ ಅದು ಅವನಿಗೆ ಹೊಡೆದು ತೂದು ಬಿಸಾಕುತ್ತೆ. ಹಾರಿ ಬಂದು ನೀರಿಗೆ ಬೀಳ್ತಾನೆ. ಜಸ್ಟ್ ಮಿಸ್ ನೀರಲ್ಲಿ ಬಿದ್ದಿದ್ದಕ್ಕೆ ತಪ್ಪಿಸ್ಕೊಂಡ. ನಂತರ ನೀರಿಂದ ಹೊರಗಡೆ ಬರ್ತಾನೆ. ಆ ಶಾಕ್ ವೇವ್ ಇವನಿಗೆ ಹೊಡೆದಿದ್ರಿಂದ ಇವಾಗ ನಮ್ಮ ಹೀರೋ ಅವನ ಕಿವಿ, ಮೂಗು, ಕಣ್ಣು ಎಲ್ಲ ದಾರಿಯಿಂದನೂ ರಕ್ತ ಬಂದಿರ್ಬೇಕಾದ್ರೆ ನಮ್ಮ ಹೀರೋಗೆ ಅರ್ಥವಾಗ್ಬಿಡುತ್ತೆ. ಸರಿ ಓಕೆ, ಏನೋ ಒಂದು ಭಯಂಕರವಾದ ವಿಷಯ ಈ ಜಾಗದಲ್ಲಿ ಇರ್ತಿದೆ ಅಂತ ಫಟ್ ಅಂತ ಅವನ ಥಿಂಗ್ಸ್ ಎಲ್ಲವನ್ನು ತಗೊಂಡು ಅಲ್ಲಿಂದ ಎದ್ದು ಬಿದ್ದು ಓಡಿ ಹೋಗ್ತಾನೆ. ಇಲ್ಲಿಂದ ತಪ್ಪಿಸ್ಕೊಂಡ್ರೆ ಸಾಕು ದೇವರೇ, ನನ್ನನ್ನ ಕಾಪಾಡೋ ಅಂತ ಹರಿಬರಿಯಾಗಿ ಓಡಿ ಹೋಗ್ತಿರ್ತಾನೆ. ಆವಾಗ ಸಡನ್ ಆಗಿ ಗೊತ್ತಿಲ್ಲದೆ ಅವನ ಲೆಗ್ ಸ್ಲಿಪ್ ಆಗಿ ಹಾಗೆ ರೋಲ್ ಮಾಡಿ ಬಂದು ಒಂದು ದೊಡ್ಡ ಪಾತಾಳಕ್ಕೆ ಬಿದ್ದೋಗ್ತಾನೆ. ಆ ರೀತಿ ಬಿದ್ದಿದ್ರಲ್ಲಿ ಅವನಿಗೆ ಏಟಾಗ್ಬಿಡುತ್ತೆ. ಅಷ್ಟೇ ಅನ್ಕಾನ್ಶಿಯಸ್ ಆಗ್ಬಿಡ್ತಾನೆ. ಆದ್ರೆ ನಮ್ಮ ಹೀರೋ ಪ್ರೆಗ್ನೆಂಟ್ ತಪ್ಪಕ್ಕೂ ಮುಂಚೆ
ಮುಂಚೆ ಯಾರೋ ಮೇಲಿಂದ ಕಪ್ಪು ರೂಪದಲ್ಲಿ ಇರೋರು ನಮ್ಮ ಹೀರೋವನ್ನ ನೋಡೋ ರೀತಿ ಕಾಣುತ್ತೆ. ಸ್ವಲ್ಪ ಹೊತ್ತು ಬಿಟ್ಟು ನಮ್ಮ ಹೀರೋ ಕಣ್ಬಿಟ್ಟು ಎಚ್ಚರಾಗಿ ನೋಡ್ಬೇಕಾದ್ರೆ ಅವನಿಗೆ ಏಟಾಗಿರುತ್ತೆ. ಆ ನೋವನ್ನ ಅವನ ಕೈಯಲ್ಲಿ ತಡ್ಕೊಳಕ್ ಆಗ್ತಿಲ್ಲ. ಸೊ ಏಟಾಗಿದ್ದ ಜಾಗಕ್ಕೆಲ್ಲ ಬಟ್ಟೆಯಿಂದ ಸುತ್ತಕೊಂಡು ನಿಧಾನಕ್ಕೆ ಕಷ್ಟಪಟ್ಟು ಮೇಲ್ಗಡೆ ಬರ್ತಾನೆ. ಮೇಲ್ ಬಂದಿದ್ದ ತಕ್ಷಣ ಬೇಗ ಬೇಗ ನಡೆಯೋದಕ್ಕೆ ಶುರು ಮಾಡ್ತಾನೆ. ಫೈನಲ್ ಆಗಿ ಎಲ್ಲಿಗೆ ಬರ್ತಾನಂತ ನೋಡಿದ್ರೆ ಇವನ ಟೀಮ್ ಅವರು ಸ್ವಲ್ಪ ದೂರದಲ್ಲಿ ಒಂದು ಟೆಂಟ್ ಅನ್ನು ಹಾಕಿ ಅವರೆಲ್ಲ ಒಂದು ಜಾಗದಲ್ಲಿ ಸೆಟ್ಲ್ ಆಗಿರ್ತಾರೆ ಅಂತ ಹೇಳಿದ್ದೆ ಅಲ್ವಾ, ಆ ಜಾಗಕ್ಕೇನೆ ಬಂದು ಸೇರ್ತಾನೆ. ಸೊ ಅಲ್ಲಿಗೆ ಬಂದು ಹುಡುಕಿ ನೋಡಿದ್ರೆ ಅಲ್ಲಿ ಯಾರನ್ನು ಕಾಣ್ತಾ ಇಲ್ಲ. ಆದ್ರೆ ಅವನ ಬ್ರದರ್ ಮಾತ್ರ ಒಂದು ಮರದಲ್ಲಿ ತಲೆ ಕೆಳಗೆ ನೇತಾಡುತ್ತಿರ್ತಾನೆ. ಅಂದ್ರೆ ನಮ್ಮ ಹೀರೋ ಆ ರಾಬಿಟ್ ಅನ್ನ ನೇತಾಡೋದಕ್ಕೆ ಬಿಟ್ಟಿದ್ದ ಅಲ್ವಾ, ಆ ರೀತಿ. ಅದನ್ನ ನೋಡಿ ಶಾಕ್ ಆಗಿ ಅವನ ತಮ್ಮನನ್ನ ಕೆಳಗಡೆ ತರ್ತಾನೆ ಹೀರೋ. ತಮ್ಮ ಹುಡುಗನಿಗೆ ಸಿಕ್ಕಾಪಟ್ಟೆ ಏಟಾಗಿರುತ್ತೆ, ಸಾಯೋ ಸ್ಟೇಜ್ ಅಲ್ಲಿ ಇರ್ತಾನೆ. ಗಾಬರಿಯಾದ ನಮ್ಮ ಹೀರೋ ಬೇಗ ಬೇಗ ಆ ಟೆಂಟ್ ಒಳಗಡೆ ಏನಾದ್ರೂ ಇರ್ತಿದ್ಯಾ, ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡೋಕೆ ಆಗುತ್ತಾ ಹೆಲ್ಪಿಗಾಗಿ ಅಂತ ಅಲ್ಲಿರುವ ರೇಡಿಯೋವನ್ನು ಯೂಸ್ ಮಾಡಿ ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಆ ರೇಡಿಯೋ ಕೆಲಸನೇ ಮಾಡ್ತಿರಲ್ಲ. ಆದ್ರಿಂದ ಟೆಂಟ್ ಒಳಗಡೆ ಇರುವ ಫಸ್ಟ್ ಏಡ್ ಕಿಟ್ ಅನ್ನು ತಗೊಂಡು ಫಸ್ಟ್ ತಮ್ಮನನ್ನ ಕಾಪಾಡೋಣ, ಅವನಿಗೆ ಹೆಲ್ಪ್ ಮಾಡೋಣ ಅಂತ ಗಾಬರಿಯಾಗಿ ಓಡಿ ಬಂದ್ರೆ ಏನನ್ನು ನೋಡಿ ಸಿಕ್ಕಾಪಟ್ಟೆ ಶಾಕ್ ಆಗಿ ನಿಲ್ತಾನೆ. ಯಾಕೆಂದ್ರೆ ಆ ಕ್ರಿಯೇಚರ್ ಬೇರೆ ಏನೂ ಇಲ್ಲ, ಅದು ಒಂದು ಏಲಿಯನ್. ಇದೇನೆ ದೊಡ್ಡ ಕಲ್ಪ್ರಿಟ್. ಇಲ್ಲಿಯವರೆಗೂ ನಮ್ಮ ಹೀರೋವನ್ನ ಫಾಲೋ ಮಾಡಿದ್ದು, ಅವನು ಏನೆಲ್ಲ ಮಾಡ್ತಿದ್ನೋ ಅದನ್ನೆಲ್ಲ ಕಾಪಿ ಮಾಡಿ ಮಾಡ್ತಿದ್ದು, ಆ ಸ್ಯಾಟಲೈಟ್ ಫೋನ್ ಅನ್ನ ಸ್ಟಡಿ ಮಾಡೋದಕ್ಕೆ ಟ್ರೈ ಮಾಡಿದ್ದು, ನಮ್ಮ ಹೀರೋಗೆ ಶಾಕ್ ವೇವ್ ಇಂದ ಹೊಡೆದಿದ್ದು ಎಲ್ಲವನ್ನೂ ಮಾಡಿದ್ದು ಈ ಏಲಿಯನ್ ಕಲ್ಪ್ರಿಟ್. ಅದು ಮಾತ್ರ ಇಲ್ಲ, ಇವಾಗ ಏಲಿಯನ್ ಪಕ್ಕದಲ್ಲಿ ನಮ್ಮ ಹೀರೋವನ ಟೀಮ್ಮೇಟ್ಸ್ ಅವರುಗಳ ಡೆಡ್ ಬಾಡೀಸ್ ಎಲ್ಲ ಬಿದ್ದಿರುತ್ತೆ. ಆ ಡೆಡ್ ಬಾಡೀಸ್ ಎಲ್ಲ ಭಯಂಕರ ಕ್ರೂರವಾಗಿ ಕಿತ್ತು ಬೀಸಾಕಿರುತ್ತೆ. ನಮ್ಮ ಹೀರೋ ಆ ರಾಬಿಟ್ ಅನ್ನ ಅಡಿಗೆ ಮಾಡೋದಕ್ಕೂ ಮುಂಚೆ ಹೇಗೆ ಅದನ್ನ ಕ್ಲೀನ್ ಮಾಡ್ತಾನೆ, ತುಂಡು ತುಂಡಾಗಿ ಕಟ್ ಮಾಡ್ತಾನೆ, ಅದೇ ತರನೇ ಇವಾಗ ಟೀಮ್ಮೇಟ್ಸ್ ಅವರುಗಳ ಡೆಡ್ ಬಾಡಿಯನ್ನ ಆ ಏಲಿಯನ್ ಮಾಡಿರುತ್ತೆ. ಗಾಬರಿಯಾದ ಹೀರೋ ಅಲ್ಲಿಂದ ಗೆದ್ದು ಬಿದ್ದು ಓಡಿ ಹೋಗ್ತಾನೆ. ಆ ಏಲಿಯನ್ ಇವನನ್ನ ಹಿಂದೆನೆ ಚೇಸ್ ಮಾಡಿ ಓಡಿ ಬರುತ್ತೆ. ಫಟ್ ಅಂತ ಯೋಚನೆ ಮಾಡಿದ ನಮ್ಮ ಹೀರೋ ಏನನ್ನ ಮಾಡ್ತಾನೆ ಅಂದ್ರೆ, ಇವನು ಆಲ್ರೆಡಿ ಒಂದು ಪಾತಾಳದ ಒಳಗಡೆ ಗುಳಿ ಒಳಗಡೆ ಬಿದ್ದೋಗಿದ್ದ ಅಲ್ವಾ, ಆ ಕಡೆನೆ ಆ ಏಲಿಯನ್ ಓಡಿ ಬರೋ ರೀತಿ ಇವನು ಓಡಿ ಹೋಗ್ತಾನೆ. ಇವಾಗ ಆ ಏಲಿಯನ್ ಆ ಜಾಗಕ್ಕೆ ಓಡಿ ಬರ್ಬೇಕಾದ್ರೆ ಕರೆಕ್ಟ್ ಆಗಿ ಅದಕ್ಕೆ ಫ್ಲಾಶ್ ಅನ್ನು ಹೊಡೆದ್ ಬಿಡ್ತಾನೆ. ಆವಾಗ ಆ ಏಲಿಯನ್ ಒಂದು ಸ್ಟೆಪ್ ಹಿಂದೆ ಹೋಗ್ಬೇಕಾದ್ರೆ ಕರೆಕ್ಟ್ ಆಗಿ ಆ ಪಾತಾಳದ ಒಳಗಡೆ ಬೀಳುತ್ತೆ. ಅದ್ರ ಮೇಲೆ ಕಲ್ಲು ಬಂಡೆಗಳನ್ನೆಲ್ಲ ಹಾಕಿ ಹೊಡಿತಾನೆ. ಅದರಲ್ಲಿ ಏಟಾಗಿದ್ದ ಏಲಿಯನ್ ಅನ್ಕಾನ್ಶಿಯಸ್ ಆಗಿ ಕೆಳಗಡೆ ಬಿದ್ದೋಗುತ್ತೆ. ಸೊ ತಕ್ಷಣ ನಮ್ಮ ಹೀರೋ ಅವನ ತಮ್ಮನಿಗೆ ಏನಾಯ್ತು ಅಂತ ಬೇಗ ಬೇಗ ಅಲ್ಲಿಗೆ ಓಡಿ ಬಂದು ನೋಡಿದ್ರೆ ಅಷ್ಟರಲ್ಲಿ ತಮ್ಮ ಹುಡುಗ ಅಲ್ಲಿ ಸತ್ತೋಗ್ಬಿಟ್ಟಿರ್ತಾನೆ. ಇದನ್ನ ನೋಡಿ ನಮ್ಮ ಹೀರೋಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಇವಾಗ ನಮ್ಮ ಹೀರೋಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಅವನಿಗೆ ನಂಬಿಕೆಯನ್ನ ಕಳ್ಕೊಬಿಟ್ಟಿರ್ತಾನೆ, ಇಲ್ಲಿಂದ ನಾವು ತಪ್ಪಿಸ್ಕೊಂಡು ಹೋಗ್ತೀವೋ ಇಲ್ವೋ ಅಂತ. ತಕ್ಷಣ ಆ ಡೆಡ್ ಬಾಡಿ ಮೇಲೆ ಸಾಮಾನ್ಯ ರೀತಿ ಕಲ್ಲು ಬಂಡೆಗಳನ್ನ ಹಾಕಿ ರೆಡಿ ಮಾಡಿ ಇಟ್ಬಿಟ್ಟು ಕೊನೆಯದಾಗಿ ಒಂದು ಜಾಗದಲ್ಲಿ ಬಂದು ಕೂತು ಫೈನಲ್ ಆಗಿ ಒಂದು ಶೂಟಿಂಗ್ ಅನ್ನ ಮಾಡ್ತಾನೆ. ವಿಡಿಯೋವನ್ನ ರೆಕಾರ್ಡ್ ಮಾಡ್ಕೊತಿರ್ತಾನೆ. ಅವನಿಗೆ ಒಂದು ಚೂರು ನಂಬಿಕೆನೇ ಇಲ್ಲ, ಖಂಡಿತ ನಾವು ಸತ್ತೋಗ್ಬಿಡ್ತೀವಿ ಅಂತ ಅನ್ಕೊಂಡು ಆ ರೀತಿನೇ ನಮ್ಮ ಹೀರೋ ಮಾತಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಅವನಿಗೆ ಅವನ ಮಗಳ ವಿಡಿಯೋಸ್ ನೆನಪಾಗುತ್ತೆ. ತಕ್ಷಣ ಅದನ್ನ ತಗೊಂಡು ನೋಡ್ತಾನೆ. ಅದನ್ನ ನೋಡಿದ ತಕ್ಷಣ ನಮ್ಮ ಹೀರೋಗೆ ಹೊಸದಾಗಿ ಅವನ ಮನಸ್ಸೊಳಗಡೆ ಸಿಕ್ಕಾಪಟ್ಟೆ ಧೈರ್ಯ ಉಂಟಾಗುತ್ತೆ. ನಾನು ಖಂಡಿತ ನನ್ನ ಮಗಳಿಗಾಗಿ ಜೀವಂತವಾಗಿ ಇರಲೇಬೇಕು ಅಂತ ಅವನಿಗೆ ಏಟಾಗಿರುವ ಜಾಗ ಎಲ್ಲದಕ್ಕೂ ಜೋರಾಗಿ ಬಟ್ಟೆಯನ್ನ ಸುತ್ತಕೊಂಡು ಆ ಟೆಂಟ್ಗೆ ಬಂದು ಮ್ಯಾಪ್ ಇರುತ್ತೆ ಅಲ್ವಾ, ಮ್ಯಾಪ್ ಅನ್ನ ತಗೊಂಡು ಇವನು ಇವಾಗ ಯಾವ ಜಾಗದಲ್ಲಿ ಇರ್ತಿದ್ದಾನೆ, ಯಾವ ದಾರಿಯನ್ನು ಯೂಸ್ ಮಾಡಿದ್ರೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕೆ ಆಗುತ್ತೆ, ಮತ್ತೆ ಈ ಜಾಗಕ್ಕೆ ಇವನನ್ನ ಒಬ್ಬ ಟೂರಿಸ್ಟ್ ಗೈಡ್ ತಾನೇ ಕರ್ಕೊಂಡು ಬಂದು ಬಿಟ್ಟಿರ್ತಾನೆ. ಸೊ ಅವನ ಮನೆ ಎಲ್ಲಿ ಇರ್ತಿದೆ, ಅವನ ಮನೆ ಇವಾಗ ನಮ್ಮ ಹೀರೋ ಇರುವ ಜಾಗದಿಂದ ಒಂದು 6 ಕಿಲೋಮೀಟರ್ ದೂರ ಇರುತ್ತೆ ಅಷ್ಟೇ. ಸೊ ಅದನ್ನ ಕರೆಕ್ಟ್ ಆಗಿ ನೋಟ್ ಮಾಡ್ಕೊಂಡು ಬೇಗ ಬೇಗ ಆ ಜಾಗವನ್ನ ಹುಡುಕಿ ಹೊರಡುತ್ತಾನೆ. ಹಾಗೆ ಕತ್ತಲೆ ಆಗುತ್ತೆ. ತುಂಬಾ ದೂರ ನಡೆದು ಬಂದ ನಮ್ಮ ಹೀರೋ ಫೈನಲ್ ಆಗಿ ಆ ಟೂರಿಸ್ಟ್ ಗೈಡಿನ ಮನೆಯನ್ನ ಕಂಡಿದ್ದ ತಕ್ಷಣ ಬೇಗ ಬೇಗ ಒಳಗಡೆ ಹೋಗ್ತಾನೆ. ಆ ಟೂರಿಸ್ಟ್ ಗೈಡ್ ಅನ್ನು ಹುಡುಕಿ ನೋಡ್ತಾನೆ. ಆದ್ರೆ ಮನೆ ಒಳಗಡೆ ಬಂದು ನೋಡಿದ್ರೆ ಅಲ್ಲಿ ಯಾರನ್ನೂ ಕಾಣ್ತಿಲ್ಲ, ಟಿವಿ ಮಾತ್ರವೇ ಇರುತ್ತೆ. ಸರಿ ಓಕೆ ಅಂತ ಟಿವಿಯನ್ನು ಆನ್ ಮಾಡಿ ನೋಡಿದ್ರೆ ಅದರಲ್ಲಿ ಒಂದು ನ್ಯೂಸ್ ರನ್ ಆಗ್ತಿರುತ್ತೆ. ಅದನ್ನ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಶಾಕ್ ಆಗ್ತಾನೆ ಹೀರೋ. ಆದ್ರೆ ಆ ನ್ಯೂಸ್ ಅಲ್ಲಿ ಏನನ್ನ ಹೇಳ್ತಿದಾರ ಅಂದ್ರೆ, ಈ ತರ ಏಲಿಯನ್ಸ್ ಬಂದು ಸಿಟಿಯಲ್ಲಿ ಲ್ಯಾಂಡ್ ಆಗ್ಬಿಟ್ಟಿದೆ, ಅವುಗಳು ತುಂಬಾನೇ ಜನರನ್ನು ಕೊಂದ್ಬಿಟ್ಟಿದಾವೆ, ಮಾನವ ಜನಾಂಗವನ್ನೇ ನಾಶ ಮಾಡ್ತಿದೆ, ನೀವು ಏನಾದ್ರೂ ಇನ್ನವೇ ಜೀವಂತವಾಗಿದ್ರೆ ದಯವಿಟ್ಟು ಇಲ್ಲಿಂದ ಎಸ್ಕೇಪ್ ಆಗಿ ಆ ಏಲಿಯನ್ ಕೈಗಳಿಗೆ ಸಿಗಾಕೊಳ್ದೆ ತಪ್ಪಿಸ್ಕೊಂಡು ಗೆಲ್ಲಾದ್ರೂ ಹೋಗ್ಬಿಡಿ ಅಂತ ಹೇಳ್ತಿರ್ತಾರೆ. ಅಷ್ಟೇ ಇದನ್ನ ನೋಡಿ ನಮ್ಮ ಹೀರೋ ಸಿಕ್ಕಾಪಟ್ಟೆ ನಡ್ಗೋಗ್ಬಿಡ್ತಾನೆ. ಯಾಕೆಂದ್ರೆ ಇಲ್ಲಿಯವರೆಗೂ ಒಂದೇ ಒಂದು ಏಲಿಯನ್ ಮಾತ್ರವೇ ಬಂದಿರೋದು ಅಂತ ನಮ್ಮ ಹೀರೋ ಅನ್ಕೊಂಡಿದ್ದ. ಆದ್ರೆ ಇವಾಗ ಸಿಟಿಯಲ್ಲೇನೆ ಇಳಿದು ಬಿಟ್ಟಿದೆ ಅಂತೆ ಸಿಕ್ಕಾಪಟ್ಟೆ ಏಲಿಯನ್ಸ್, ಮಾನವ ಜನಾಂಗವನ್ನೇ ನಾಶ ಮಾಡ್ತಿದೆ ಅಂತೆ. ಹಾಗಾದ್ರೆ ಖಂಡಿತ ಬೇಗ ನನ್ನ ಫ್ಯಾಮಿಲಿಯನ್ನ ನಾನು ಕಾಪಾಡಬೇಕು ಅಂತ ಬೇಗ ಬೇಗ ಅಲ್ಲಿರುವ ಫುಡ್ಸ್ ಎಲ್ಲವನ್ನು ಸ್ವಲ್ಪ ಪ್ಯಾಕ್ ಮಾಡ್ಕೊಂಡು ಹೊರಗಡೆ ಬಂದ ಹೀರೋ ಅಲ್ಲಿರುವ ಬೋಟ್ ಅನ್ನು ತಗೊಂಡು ಅವನ ಮನೆಗೆ ಹೇಗಾದ್ರೂ ಹೋಗ್ಬಿಡೋಣ ಅಂತ ಅನ್ಕೋತಾನೆ. ಆದ್ರೆ ಕರೆಕ್ಟ್ ಆಗಿ ಆ ಜಾಗಕ್ಕೆ ಬಂದಿದ್ದ ಟೂರಿಸ್ಟ್ ಗೈಡ್ ಮರ್ಯಾದಿಂದ ನನ್ನ ಬೋಟ್ ಅನ್ನ ಬಿಟ್ಟು ಕೆಳಗಡೆ ಇಳಿ ಅಂತ ಗನ್ ಪಾಯಿಂಟ್ ಅಲ್ಲಿ ನಮ್ಮ ಹೀರೋಗೆ ಹೆದರ್ಸ್ತಾರೆ. ನನ್ನ ಬೋಟ್ ಅನ್ನು ಬಿಟ್ಬಿಟ್ಟು ಇಲ್ಲಿಂದ ತೊಳಗು ನೀನು ಅಂತ ಬೈತಿರ್ತಾನೆ. ಹೆದರಿದ ನಮ್ಮ ಹೀರೋ ಸ್ವಲ್ಪ ವೆಯ್ಟ್ ಮಾಡು, ನನ್ನ ಫ್ಯಾಮಿಲಿ ಸಿಗೋಕೋಬಿಟ್ಟಿದೆ, ನಾನು ಹೋಗಿ ಅವ್ರಗಳನ್ನ ಕಾಪಾಡಬೇಕು, ಅವ್ರಗಳಿಗೆ ಫೋನ್ ಮಾಡಿದ್ರೆ ಕಾಲು ಹೋಗ್ತಾ ಇಲ್ಲ ಅಂತ ನಮ್ಮ ಹೀರೋ ಗಾಬರಿಯಾಗಿ ಮಾತಾಡ್ತಿರ್ಬೇಕಾದ್ರೆ ಕರೆಕ್ಟ್ ಆಗಿ ಆ ಸಮಯಕ್ಕೆ ಆ ಏಲಿಯನು ಆ ಜಾಗಕ್ಕೆ ಬಂದ್ಬಿಡುತ್ತೆ. ಅಲ್ಲಿಗೆ ಬಂದಿದ್ದ ಏಲಿಯನು ಅಲ್ಲಿ ನಿಂತಿದ್ದ ಟೂರಿಸ್ಟ್ ಗೈಡ್ಗೆ ಸರಿಯಾಗಿ ಹೊಡೆದು ಅವನನ್ನ ಚಿಂದಿ ಮಾಡ್ಬಿಟ್ಟು ಹಾಗೆ ನಮ್ಮ ಹೀರೋವನ್ನ ನೋಡಿ ಗುರಾಯಿಸ್ಬಿಟ್ಟು ನೆಕ್ಸ್ಟ್ ಏನು ನಮ್ಮ ಹೀರೋವನ್ನೇ ಅಟ್ಯಾಕ್ ಮಾಡೋಕ್ ಬರುತ್ತೆ. ಫಟ್ ಅಂತ ಯೋಚನೆ ಮಾಡಿದ ನಮ್ಮ ಹೀರೋ ಬೋಟಿನ ಪ್ರೊಪೆಲ್ಲರ್ ಇರುತ್ತೆ ಅಲ್ವಾ, ಅದನ್ನ ತಿರುಗಿಸಿ ಆ ಏಲಿಯನ್ ಕಡೆಗೆ ತೋರಿಸ್ಬೇಕಾದ್ರೆ ಅಷ್ಟೇ ಇದನ್ನ ಆ ಏಲಿಯನ್ ಎಕ್ಸ್ಪೆಕ್ಟ್ ಮಾಡೇ ಇರಲ್ಲ, ಅದರ ಕೈ ಎಲ್ಲ ತುಂಡಾಗಿ ಕತ್ತರಿಸ್ಕೊಂಡು ಹೋಗುತ್ತೆ. ಆಮೇಲೆ ಆ ಪ್ರೊಪೆಲ್ಲರ್ ಅನ್ನ ಏಲಿಯನ್ ಮೇಲೆನೆ ಇಟ್ಟು ಸಿಕ್ಕಾಪಟ್ಟೆ ಅದಕ್ಕೆ ಡ್ಯಾಮೇಜ್ ಅನ್ನ ಮಾಡಿ ಅದನ್ನ ಹಾಗೆ ನೀರು ಒಳಗಡೆ ತಳ್ಬಿಡ್ತಾನೆ. ಅಷ್ಟೇ
ಅಷ್ಟೇ ಸದ್ಯ ಈ ಏಲಿಯನ್ ಕತೆ ಮುಗೀತು. ನೆಕ್ಸ್ಟ್ ಇವಾಗ ಇನ್ ಮುಂದೆ ನಾವು ನಮ್ಮ ಫ್ಯಾಮಿಲಿಯನ್ನ ಕಾಪಾಡೋದಕ್ಕೆ ಹೋಗ್ಬೇಕು ಅಷ್ಟೇ ಅಂತ ಅನ್ಕೊಂಡು ಹಾಗೆ ಆಕಾಶವನ್ನು ನೋಡ್ಬೇಕಾದ್ರೆ ಆಕಾಶದಲ್ಲಿ ಸಿಕ್ಕಾಪಟ್ಟೆ ಏಲಿಯನ್ಸ್ ನಮ್ಮ ಭೂಮಿಗೆ ಬರ್ತಾ ಇರೋ ರೀತಿ ಕಾಣುತ್ತೆ. ಅಷ್ಟೇ, ಇಲ್ಲಿಗೆನೆ ಈ ಮೂವಿ ಮುಗಿಯುತ್ತೆ. ಫ್ಯೂಚರ್ ಅಲ್ಲಿ ಇದೇ ತರಾನೇ ನಮ್ಮ ಭೂಮಿಗೆ ತುಂಬಾನೇ ಏಲಿಯನ್ಸ್ ಎಲ್ಲ ಬರುತ್ತಂತೆ ಅನ್ನೋ ತರ ತೋರಿಸಿ ಈ ಮೂವಿಯನ್ನು ಮುಗಿಸಿದ್ದಾರೆ. ಹೇಗಿತ್ತು ಮೂವಿ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಖಂಡಿತ ಒಂದು ಡಿಫ್ರೆಂಟ್ ಆದ ವಿಚಿತ್ರವಾದ ಮೂವಿಯನ್ನೇ ನೋಡಿರ್ತೀರಾ ಅಂತ ನಾನು ನಂಬ್ತೀನಿ. ಬೇಗನೆ ಇನ್ನೊಂದು ಒಳ್ಳೆ ಮೂವಿ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.